ಗುರು ಬಸವಲಿಂಗಾಯ ನಮಃ. ಪ್ರತ್ಯಕ್ಷ ಇಲ್ಲಿ ನೆರೆದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸುತ್ತಿರುವ ಶರಣಬಂಧುಗಳಿಗೆ ಹಾಗೂ ಅನುಭವ ನೀಡಲಿರುವ ಡಾಕ್ಟರ್ ಶಂಭು ಹೆಗ್ಡಾಳ್ ಗುರುಗಳಿಗೆ, ಸಮಸ್ತ ಶರಣಬಂಧುಗಳಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳು. ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಹಾಗೂ ಬಸವ ಕೇಂದ್ರ ಧಾರವಾಡದಿಂದ ನಡೆಯುತ್ತಿರುವ ಆನ್ಲೈನ್ ಅರಿವಿನ ಮನೆ ಉಪನ್ಯಾಸ ಕಾರ್ಯಕ್ರಮ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 71ನೇ ಉಪನ್ಯಾಸ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ. ಅನುಭವ ಡಾಕ್ಟರ್ ಶಂಭು ಹೆಗ್ಡಾಳ್, ಪ್ರಾಧ್ಯಾಪಕರು, CSI ಕಾಮರ್ಸ್ ಕಾಲೇಜ್, ಧಾರವಾಡ. ಈಗ ವಚನ ಪ್ರಾರ್ಥನೆ ಬಸವರಾಜ್ ತೊಗ್ಗಿಯಣ್ಣವರಿಂದ. ಮನದೊಳು ಶಿವನು ಮನೆ ಮಾಡಿಕೊಂಡಿಹ, ಮನ ಕಂಜಿ ನಡೆದರೆ ಶಿವ ಮೆಚ್ಚುವ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರೆಯಾಗುವನಲ್ಲ. ಬಿಡು ಬಾಹ್ಯದೊಳು ಡಂಬವ, ಮಾನಸದೋಳು ಎಡೆ ಬಿಡದಿರು ಶಂಭುವ. ಬಿಡು ಬಾಹ್ಯದೊಳು ಡಂಬವ, ಮಾನಸದೋಳು ಎಡೆ ಬಿಡದಿರು ಶಂಭುವ. ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ, ಪಡೆದರೆ ಶಿವ ನಿನಗೊಲಿವನೆ ಮರುಳೆ. ಬಿಡು ಬಾಹ್ಯದೊಳು ಡಂಬವ, ಮಾನಸದೋಳು ಎಡೆ ಬಿಡದಿರು ಶಂಭುವ. ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕದಿ, ಮನ ಮೆಚ್ಚಿ ನಡಕೊಂಬುವುದೇ ಚಂದವೋ. ಜನ ಮೆಚ್ಚಿ ನಡಕೊಂಡರೇನುಂಟು ಜಗದೊಳು, ಮನ ಮೆಚ್ಚಿ ನಡಕೊಂಬುವುದೇ ಚಂದವೋ. ಜನರೇನು ಬಲ್ಲರು ಒಳಗಾಗು ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಜನರೇನು ಬಲ್ಲರು ಒಳಗಾಗು ಕೃತ್ಯವ, ಮನವರಿಯದ ಕಳ್ಳತನವಿಲ್ಲವಲ್ಲ. ಬಿಡು ಬಾಹ್ಯದೊಳು ಡಂಬವ, ಮಾನಸದೋಳು ಎಡೆ ಬಿಡದಿರು ಶಂಭುವ. ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ವರೆ, ಜನ ಮೆಚ್ಚದಿರೆ ಶಿವನು ಬಿಡುತ್ತೀಹಾನೆ ಮರುಳೆ. ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ವರೆ, ಜನ ಮೆಚ್ಚದಿರೆ ಶಿವನು ಬಿಡುತ್ತೀಹಾನೆ. ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ, ಚಿನುಮಯ ಶಿವನೇನೆಲ್ಲರಿಯನೆ ಮರುಳೆ. ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ, ಚಿನುಮಯ ಶಿವನೇನೆಲ್ಲರಿಯನೆ ಮರುಳೆ. ಬಿಡು ಬಾಹ್ಯದೊಳು ಡಂಬವ, ಮಾನಸದೋಳು ಎಡೆ ಬಿಡದಿರು ಶಂಭುವ. ಮನದೊಳು ದೇವರು ಮನೆ ಮಾಡಿಕೊಂಡಿಹ, ಮನ ಕಂಜಿ ನಡೆದರೆ ಅವ ಮೆಚ್ಚುವ. ಮನದೊಳು ದೇವರು ಮನೆ ಮಾಡಿಕೊಂಡಿಹ, ಮನ ಕಂಜಿ ನಡೆದರೆ ಅವ ಮೆಚ್ಚುವ. ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ, ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರೆಯಾಗುವನಲ್ಲ. ಜನ ಕಂಜಿ ನಡೆಯದೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾಣ್ಮ ಗುರು ಸಿದ್ಧ ಮರೆಯಾಗುವನಲ್ಲ. ಬಿಡು ಬಾಹ್ಯದೊಳು ಡಂಬವ, ಮಾನಸದೋಳು ಎಡೆ ಬಿಡದಿರು ಶಂಭುವ. ಮಾನಸದೋಳು ಎಡೆ ಬಿಡದಿರು ಶಂಭುವ, ಮಾನಸದೋಳು ಎಡೆ ಬಿಡದಿರು ಶಂಭುವ. ಶರಣಾರ್ಥಿ. ಮನವರಿಯದ ಕಳ್ಳತನವಿಲ್ಲವಲ್ಲ ಎಂಬ ವಚನ ಪ್ರಾರ್ಥನೆ ಮಾಡಿದಂಥ ಅಣ್ಣವರಿಗೆ ಶರಣಾರ್ಥಿಗಳು. ಈಗ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಮಾಲಿಕೆ 71 ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆಯ ಉಪನ್ಯಾಸ ನೀಡಬೇಕಾಗಿ ವಿನಂತಿ. ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರೆಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂತಹ ಬಸವಾದಿ ಶರಣರನ್ನು
ಹೃನ್ಮಂದಿರದಲ್ಲಿ ನೆನೆದುಕೊಂಡು ಬಸವ ಸಮಿತಿ ಹಾಗೂ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ, ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ನೆನೆದುಕೊಂಡು, ಇಲ್ಲಿ ನೆರೆದು ಬಂದಂಥ ಎಲ್ಲ ಹಿರಿಯರಲ್ಲಿ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸಹೃದಯರಲ್ಲಿ ನನ್ನ ಅನಂತ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಇದು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆಯ ಈ ಸರಣಿಯಲ್ಲಿ 71ನೆಯ ಉಪನ್ಯಾಸ ಕಾರ್ಯಕ್ರಮ. ಇಲ್ಲಿವರೆಗೂ 70 ಅನುಭವದ ಉಪನ್ಯಾಸಗಳು ಬಸವಾದಿ ಶರಣರ ಕೃಪೆಯಿಂದ ಬಹಳ ಸಾಂಗವಾಗಿ ನಡೆದುಕೊಂಡು ಬಂದು, ಕಳೆದ ವಾರ ನಾವು 2ನೇ ಸಂಪಾದನೆ ಅಂದರೆ 4 ಸಂಪಾದನೆಗಳು ಈಗ ಮುಗಿದು ಹೋಗಿದೆ. ಒಟ್ಟು 21 ಉಪಸಂಪಾದನೆಗಳಲ್ಲಿ, ಶೂನ್ಯ ಸಂಪಾದನೆಯಲ್ಲಿ ಬರ್ತಕ್ಕಂತಹ 21 ಸಂಪಾದನೆಗಳಲ್ಲಿ 4 ಸಂಪಾದನೆಗಳನ್ನು ನಾವು ಮುಗಿಸಿದ್ದಾಯ್ತು. ಅದರಲ್ಲಿ 300 ವಚನಗಳು ಇಲ್ಲಿ ನಿರ್ವಚನ ಆಗಿದ್ದಾವೆ. ಇವತ್ತು ನಾವು 5ನೇ ಸಂಪಾದನೆ, ಈ ಶೂನ್ಯ ಸಂಪಾದನೆ ಉಪಭಾಗಗಳಲ್ಲಿ 5ನೇ ಸಂಪಾದನೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಆ ಸಂಪಾದನೆಯ ಶೀರ್ಷಿಕೆ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ. ಇದರ ಹಿಂದಿನ ಸಂಪಾದನೆಗಳನ್ನು ನಾವು ನೋಡಿಕೊಂಡಿದ್ದೇವೆ. ಮುಕ್ತಾಯಕ್ಕ ಮತ್ತು ಅಲ್ಲಮ ಪ್ರಭುದೇಗಳ ಸಂಪಾದನೆ, ಸಿದ್ದರಾಮ ಶಿವಗಳ ಸಂಪಾದನೆ, ಆನಂತರ ಬಸವೇಶ್ವರರು ಚನ್ನಬಸವಣ್ಣವರಿಗೆ ಕರುಣಿಸಿದ ಅನುಗ್ರಹಿಸಿದ ಸಂಪಾದನೆ, ಗೊಗ್ಗಯ್ಯನ ಪ್ರಸಂಗ, ಈ ರೀತಿಯಾದ ಶೀರ್ಷಿಕೆಯನ್ನೊಳಗೊಂಡಂಥ ಸಂಪಾದನೆಗಳನ್ನು ನಾವು ನೋಡಿದ್ದೇವೆ. ಇವತ್ತು ವಿಶೇಷವಾಗಿ ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆ. ಈಗಾಗಲೇ ಪ್ರಭುದೇವರು ಹಿಂದಿನ ಸಂಪಾದನೆಯಲ್ಲಿ ಕಲ್ಯಾಣಕ್ಕೆ ಬಂದು ನಿಂತಿದ್ದನ್ನು ನೋಡಿದ್ದೇವೆ ನಾವು. ಕಲ್ಯಾಣದ ಮಹಾದ್ವಾರದ ಮುಂದೆ ಬಂದು ನಿಂತು ಸಿದ್ದರಾಮ ಶಿವಯೋಗಿಗಳಿಗೆ ಕಲ್ಯಾಣದ ಮಹಾತ್ಮೆಯನ್ನು, ಕಲ್ಯಾಣ ಪಟ್ಟಣದ ಭೌಗೋಳಿಕ ಚರಿತ್ರೆಯನ್ನು ಚನ್ನಬಸವಣ್ಣವರು ತಮ್ಮ ವಚನದ ಮೂಲಕ ತಿಳಿ ಹೇಳಿದ್ದನ್ನು ಅವರು ಓದಿ ಸ್ವತಃ ಆ ಕಲ್ಯಾಣ ಪಟ್ಟಣದ ಮಹಿಮೆಯನ್ನು ಹೇಳಿ, ಅದರ ನಂತರ ಸಿದ್ದರಾಮ ಶಿವಯೋಗಿಗಳು ಅವರು ತಮಗನಿಸಿದ ಎಲ್ಲ ಮಾತುಗಳನ್ನು ಪ್ರಭುದೇವರಿಗೆ ಹೇಳಿ, ಕಲ್ಯಾಣ ಪಟ್ಟಣದ ಮಹಾದ್ವಾರವನ್ನು ದಾಟಿ ಬಸವಣ್ಣನವರ ಮಹಾಮನೆಯ ಮುಂದೆ ನಿಂತು ಅವರು ಆ ಮಹಾಮನೆಯ ಮಹಿಮೆಯನ್ನು ಹೇಳ್ತಾರೆ ಪ್ರಭುದೇವರು ಸಿದ್ದರಾಮ ಶಿವಗಳಿಗೆ. ಅದಕ್ಕೆ ಸಿದ್ದರಾಮ ಶಿವಗಳು ತಮ್ಮ ಅನಿಸಿಕೆಯನ್ನು ಕೂಡ ಆ ಮಹಾಮನೆಯ ಕುರಿತು ಹೇಳ್ತಾರೆ. ಆ ಮಹಾಮನೆಯಲ್ಲಿ ವಾಸ ಮಾಡತಕ್ಕಂತಹ ಬಸವ ಮಹಾತ್ಮ ಧರ್ಮಗುರು ಬಸವಣ್ಣನವರ ಕುರಿತು ಅಲ್ಲಿ ಏನು ನಡೀತದೆ, ಸ್ತುತಿ ನಡೀತದೆ. ಇವೆಲ್ಲ ಪ್ರಸಂಗಗಳನ್ನು ನಾವು ಹಿಂದಿನ ಒಂದು ಸಂಪಾದನೆಯಲ್ಲಿ ನಾವು ನೋಡಿದ್ದೇವೆ. ಅದರಲ್ಲಿ ಚನ್ನಬಸವಣ್ಣವರು, ಬಸವಣ್ಣನವರು ಏನು ಸಂಭಾಷಣೆ ಮಾಡಿದ್ದನ್ನು ಮೊದಲು ನೋಡಿದ್ವಿ. ಕೊನೆಯ ಭಾಗದಲ್ಲಿ ಪ್ರಭುದೇವರು, ಸಿದ್ದರಾಮ ಶಿವಗಳು ಈ ರೀತಿಯಾದ ಕಲ್ಯಾಣ ಪಟ್ಟಣಕ್ಕೆ ಪ್ರವೇಶ ಆದಮೇಲೆ ಕಲ್ಯಾಣ ಪಟ್ಟಣದ ಕುರಿತು, ಬಸವಣ್ಣವ್ರ ಕುರಿತು ಹೇಳಿದಂಥ ಎಲ್ಲ ಮಾತುಗಳನ್ನು ಹಿಂದಿನ ಸಂಪಾದನೆಯಲ್ಲಿ ನೋಡಿದ್ವಿ. ಈಗ 5ನೇ ಸಂಪಾದನೆಯಲ್ಲಿ ಪ್ರಭುದೇವರು ಇಷ್ಟೆಲ್ಲ ಹೇಳಿ ಸಿದ್ದರಾಮ ಶಿವಗಳ ಜೊತೆಗೆ ಬಸವಣ್ಣನವರ ಮಹಾಮನೆಯ ದ್ವಾರದ ಮುಂದೆ ನಿಂತು ಇಷ್ಟೆಲ್ಲ ಮಹಾಮನೆಯ ಕುರಿತು ಸ್ತುತಿ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಹಡಪದಪ್ಪಣ್ಣನವರ ಪ್ರವೇಶ ಆಗುತ್ತೆ. ಅವರು ಸ್ವತಃ ಮಹಾಮನೆಯ ಏನು ಮುಖ್ಯಸ್ಥರ, ಅಂದರೆ ಎಲ್ಲ ಮೇಲ್ವಿಚಾರಕರಾಗಿ ಬಸವಣ್ಣನವರಿಗೆ ಆಪ್ತರಾಗಿದ್ದಂಥ ಹಡಪದಪ್ಪಣ್ಣವರು. ಮತ್ತು ಮಹಾಮನೆಯ ಮೇಲೆ ಬಹಳಷ್ಟು ಶರಣರು ದಿವಸ ಬರೋದು ಹೋಗೋದು ಎಲ್ಲ ಇರುತ್ತೆ, ಬಸವಣ್ಣವ್ರ ದರ್ಶನಕ್ಕಾಗಿ ಬರೋದು ಅವ್ರ ಜೊತೆ. ಆದರೆ ಅವತ್ತಿನ ದಿವಸ ಇವರಿಬ್ಬರು ಅಪರೂಪದ ವ್ಯಕ್ತಿಗಳು ಬಂದು ನಿಂತಿದ್ದನ್ನು ಹಡಪದಪ್ಪಣ್ಣವ್ರು ನೋಡಿಬಿಡ್ತಾರೆ. ಇಲ್ಲಿ ಇದು ಈ ಪ್ರಸಂಗ, ಈ ಸಂಪಾದನೆ ಪ್ರಾರಂಭ ಆಗ್ತದೆ. ಇದರ ಕಂದ ಪದ್ಯ ಈ ರೀತಿ ಬರುತ್ತೆ. ಲಿಂಗಾರ್ಚನೆಯಿಂದೇಳದೆ ಮಂಗಳಮಯ ಬಸವಚರರ ಕಳುಹಲ್ಕ ಪ್ರಭು. ಮಂಗಳಮಯ ಬಸವಚರರ ಕಳುಹಲ್ಕ
ಪ್ರಭುಲಿಂಗನದ ಜರೆದು ಭಕ್ತಿ ಇಂಗಿತಮಂ ಬೋಧಿಸಿದುದ ಅನುಸರವನೊಲವಿಲ್. ಅದೆಂತೊಂದಡ ಪ್ರಭುದೇವರು, ಸಿದ್ದರಾಮಯ್ಯ ದೇವರು, ಬಸವರಾಜ ದೇವರ ಮಹಾತ್ಮೆಯಂ ಕೊಂಡಾಡುತ್ತ ದ್ವಾರವಟ್ಟದ ಮುಂದೆ ನಿಂದಿರಲು ಆ ಪ್ರಸ್ತಾವದೊಳು ಅಂದರೆ ಆ ಸಂದರ್ಭದಲ್ಲಿ ಹಡಪದಪ್ಪಣ್ಣಗಳು ಕಂಡು, ಯಾರನ್ನು ಕಂಡು? ಪ್ರಭುದೇವರನ್ನ ಮತ್ತು ಸಿದ್ದರಾಮ ಶಿವಗಳನ್ನು ಕಂಡು ಪರಮ ಹರುಷಿತರಾಗಿ ಹೋಗಿ, ಬಹಳ ಅವರಿಗೆ ಆಶ್ಚರ್ಯ ಮತ್ತು ಹರ್ಷ. ಅವ್ರನ್ನ ನೋಡಿದ ಕ್ಷಣಕ್ಕೆ ಅವರ ಪ್ರಭಾವಳಿನೇ ಆ ರೀತಿ ಇದ್ದಾಗ ಮಹಾಶಿವಗಳದು ಅವ್ರನ್ನ ಅರಿಯುವಂಥದ್ದು ಭಾಳ ಕಷ್ಟ ಆಗೋದಿಲ್ಲ. ಹಡಪದಪ್ಪನವ್ರಿಗೆ ಇವ್ರು ಯಾರೋ ಮಹಾತ್ಮನ ಇಲ್ಲಿ ಬಂದು ನಿಂತಾರ ಅನ್ನುವಂಥ ಅರಿವಿಗೆ ಅವ್ರಿಗೆ ಬಂದುಬಿಡ್ತತಿ. ಅವರನ್ನು ಕಂಡು ಪರಮ ಹರುಷಿತರಾಗಿ ಹೋಗಿ ಬಸವರಾಜ ದೇವರು ಲಿಂಗಾರ್ಚನೆಯಂ ಮಾಡುವ ವೇಳೆಯಲ್ಲಿ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಅವರು ಬಸವಣ್ಣವರ ದ್ವಾರವಾಗಲ ಮುಂದೆ ನಿಂತಿರ್ತಾರ, ಇದನ್ನು ಹೇಳ್ಕೊತ ನಿಂತಿರ್ತಾರ. ಅವ್ರ ಮನೆ ಹಿಂಗೆ ಇದು ಹಿಂಗೆ ಅಂತ ತಾವ ಮಾತಾಡ್ಕೊಂಡು ನಿಂತಾರ. ಅಚಾನಕ್ಕಾಗಿ ಹಂಗೆ ಹೊರಗೆ ಒಳಗೆ ಓಡಾಡ್ತಿರ್ತಾರಲ್ಲ ಮನೆ ಮೇಲ್ವಿಚಾರಕರ ಆಟ. ಅವರು ಹಡಪದಪ್ಪಣ್ಣವ್ರು ನೋಡಿಬಿಟ್ರು. ನೋಡಿ ಅವರಿಗೆ ಏನೂ ಅವ್ರನ್ನ ಮಾತಾಡಿಸ್ಲೇ ಇಲ್ಲ. ಅವ್ರು ಫಸ್ಟ್ ಯಾರನ್ನ? ಪ್ರಭುದೇವ್ರನ್ನಾತು ಸಿದ್ದರಾಮ ಶಿವನಂತೂ ನೀವು ಯಾರು ಎಲ್ಲಿ ಏನೋ ಅವ್ರಿಗೆ ತಿಳಿದು ಬಿಡ್ತದೆ, ಇವ್ರೇನೋ ಮಹಾಶಿವಯೋಗಿಗಳು ಬಂದಾರಿಲ್ಲಿ. ಸೀದಾ ಓಡಿ ಹೋಗಿ ಅವರು ಒಳಗೆ ಹೋಗಿ ಬಸವಣ್ಣನವರಿಗೆ ಅರಿಕೆ ಮಾಡ್ಕೊತಾರೆ. ಅಷ್ಟೊತ್ತಾಲೆ ಬಸವಣ್ಣವರು ಮನೆಯೊಳಗೆ ಲಿಂಗಾರ್ಚನೆ ಮಾಡ್ಕೊತ ಕುಳಿತಿರ್ತಾರೆ. ಅವರು ಎದ್ದು ಹೊರಗೆ ಬರೋಂಗೆ ಇರಂಗಿಲ್ಲ. ಪೂಜಾಕ್ಕೆ ಕುಂತಾಗ ನಾವು ಪೂಜಾ ಮುಗಿಸಿ ಯಾರು ಬಂದಾರ ಅಂದ್ರೆ ಮುಗಿಸೆ ನಾವು ಅರ್ಧಕ್ಕಂತೂ ಬಿಟ್ಟು ಬರೋಂಗಿಲ್ಲಲ್ಲ. ಕರೆಕ್ಟು ಬಸವಣ್ಣವರು ತಮ್ಮ ಲಿಂಗಾರ್ಚನೆಯ ಸಮಯದಲ್ಲಿ ತಮ್ಮ ಪೂಜಾ ಸ್ಥಳದಲ್ಲಿ ಕೂತು ಪೀಠದ ಮೇಲೆ ಕೂತು ಲಿಂಗಾರ್ಚನೆ ಮಾಡುವಾಗನ ಹಡಪದಪ್ಪಣ್ಣವ್ರು ಹೋಗಿ ಈ ಸುದ್ದಿಯನ್ನು ಅವ್ರಿಗೆ ಮುಟ್ಟಿಸ್ತಾರೆ. ಏನಂತ? ಹೊರಗಿಂತ ಮಹಾತ್ಮರು ಬಂದಾರ ಅಂತ. ಅವರಿಗೆ ಪೂಜಾ ಮುಗಿಸಿ ಬರುತನೂ ಕಾಯಂಗಿಲ್ಲ ಇವರು. ಯಾರು? ಹಡಪದಪ್ಪಣ್ಣವರು. ಪೂಜಾ ಸಂದರ್ಭದಲ್ಲೇ ಅವ್ರಿಗೆ ಹೋಗಿ ಹೇಳಲಿಕ್ಕೆ ಧಾವಿಸ್ತಾರೆ. ಅಲ್ಲಿ ಏನು ಹೇಳಿದರು ಅವರು? ಹಡಪದಪ್ಪಣ್ಣವ್ರು ಬಂದು ಈಗ ಈ ಒಂದು ಇದರಲ್ಲಿ ಈಗ ಮತ್ತೊಂದು ಏನು ಪಾತ್ರದ ಏನು ಪ್ರವೇಶ ಆಯಿತು ಈ ಶೂನ್ಯ ಸಂಪಾದನೆಯಲ್ಲಿ. ಇಲ್ಲಿವರೆಗೆ ನಮ್ಮ ಮುಕ್ತಾಯಕಗಳು ಬಂದರು, ಗೊಗ್ಗಯ್ಯನವ್ರು ಬಂದರು, ಅನಿಮಿಷ ಯೋಗಿಗಳದ್ದು ಬಂತು, ಸಿದ್ದರಾಮ ಶಿವಗಳು ಬಂದರು. ಇವರೆಲ್ಲ ಈಗ ಒಬ್ಬೊಬ್ಬರು ಬಂದು ಬಂದ್ರಲ್ಲ. ಈಗ ಮತ್ತೆ ಹೊಸ ಪ್ರವೇಶ ಇಲ್ಲಿ ಬರೋದು. ನಮಗೆ ಯಾರು ಬಂದ್ರು ಅಂದರೆ ಹಡಪದಪ್ಪಣ್ಣವ್ರು ಬಂದರು. ಈ ಒಂದು ಸಂಭಾಷಣೆಯಲ್ಲಿ ಏನು ಹೇಳಿದ್ರು ಹಡಪದಪ್ಪಣ್ಣವರು ಅಂದರೆ, ದೇವದೇವ ಮಹಾಪ್ರಸಾದ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆ ಇಲ್ಲ, ನುಡಿಯಲ್ಲಿ ಕಡೆ ಇಲ್ಲ, ನಡೆಯಲ್ಲಿ ಗತಿ ಇಲ್ಲ. ಇದೆಂತಹ ಸುಳು ಎಂದರಿಯೇ. ಅವ್ರು ನೋಡಿ ಆಶ್ಚರ್ಯವಾಗಿ ಹೇಳಕತ್ತಾರ. ಪ್ರಭುದೇವ್ರನ್ನ ನೋಡಿ, ಸಿದ್ದರಾಮ ಶಿವಗಳನ್ನ ನೋಡಿ ಅವ್ರ ಕುರಿತು ಆ ವ್ಯಕ್ತಿತ್ವದ ಕುರಿತು ಹೇಳಾಕ್ತಾರೆ ತಮ್ಮ ವಚನದ ಮುಖಾಂತರ ಬಸವಣ್ಣವರಿಗೆ. ಇದೆಂತಹ ಸುಳು ಎಂದರಿಯೇ, ಇದೆಂತಹ ನಿಲವೆಂದು ತಿಳಿಯಬಾರದು. ನನಗೆ ಇಷ್ಟು ದಿವಸ ಎಲ್ಲರೂ ನೋಡೇನಿ, ಆದರೆ ಇವ್ರನ್ನ ನೋಡಿದಾಗ ನನಗೆ ಇವ್ರ ಬಗ್ಗೆ ನನಗೆ ಏನೋ ಒಂಥರ ಇವ್ರು ಯಾರಂತ ನನಗೆ ತಿಳ್ಕೊಳ್ಳೋಕ್ಕೆ ಆಗೋಲ್ದು ಅನ್ನುವಂಥ ಗಲಿಬಿಲಿ ಒಳಗೆ. ಇದೆಂತಹ ನಿಲವೆಂದು ತಿಳಿಯಬಾರದು. ಮರುಳಿಲ್ಲದ ಮರುಳು, ಅರಿವಿಲ್ಲದ ಅರಿವು, ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಬರವು. ಇವ್ರ ಅಂಕಿತನಾಮ ಇದು. ಹಡಪದಪ್ಪಣ್ಣವರ ಅಂಕಿತನಾಮ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯ. ಕೂಡಲ ಚೆನ್ನ ಸಂಗಮ ದೇವ ಚನ್ನಬಸವಣ್ಣವರು, ಕೂಡಲ ಸಂಗಮ ದೇವ ಬಸವಣ್ಣವರು. ಈಗ ಇವ್ರು ಇಟ್ಕೊಂಡ್ರು ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಬರವು. ಅಂದರೆ ಇವ್ರ ಹೆಸರಿಟ್ಟಿದ್ದೆ ಅದಕ್ಕೆ, ಆ ಮಹಾಪರವಸ್ತು ಹೆಸರಿಟ್ಟಿದ್ದೇನೆ ಇವರು ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯ. ಬಸವಣ್ಣವ್ರ ಆ ಪರವಸ್ತು ಇಟ್ಟ ಹೆಸರು ಕೂಡಲ ಸಂಗಮ ದೇವ. ಪ್ರಭುದೇವರು ಆ ಪರವಸ್ತುವಿಗೆ ಹೆಸರಿಟ್ಟಿದ್ದು ಗುಹೇಶ್ವರ.
ಹೌದಲ್ರಿ? ಒಂದೇ ಪರವಸ್ತುವಿಗೆ ಇವರಿಟ್ಟಂಥ ಹೆಸರು. ಅದಕ್ಕೆ ದೇವನೊಬ್ಬ ನಾಮ ಹಲವು ಆದಿದು. ನಾವೇನು ಮಾಡ್ತೀವಿ, ಈ ಭೌತಿಕ ಕಟ್ಟಡದಲ್ಲಿರ್ಕೊಂಥ ದೇವರುಗಳನ್ನು ನೋಡಿ ಅವರಿಗಿಟ್ಟ ಹೆಸರು ನೋಡಿ ಇವೆಲ್ಲ ಹೆಸರಷ್ಟ ಬೇರೆ ದೇವರು ಒಂದ ಅಂತ ನಾವು ಭೌತಿಕಕ್ಕೆ ಅಂಟಿಸ್ಕೊಂತೇವೆ. ಇದನ್ನು ಈ ದೇವರು ಆ ದೇವರು ಈ ದೇವರು ಅಂದ ನಾವು ನಡ್ಕೊಳ್ಳೋ ದೇವ್ರು ಅದಾವಲ್ಲ, ಇವು ಎಲ್ಲ ದೇವರು ಒಂದೇ ಹೆಸರು ಬೇರೆ ಬೇರೆ ಇಟ್ಟೇವೆ ಅಂತ ನಾವು ನಮ್ಮ ಭೌತಿಕ ಜಗತ್ತಿಗೆ ನಾವು ಅನ್ಕೊಳಕತ್ತೇವೆ. ಅವ್ರು ಹೇಳಿದ್ದು ದೇವನೊಬ್ಬ ನಾಮ ಹಲವನ್ನ ಹೆಸರು, ಆ ಪರವಸ್ತು ಒಂದೇ. ಅದು ಆ ಪರವಸ್ತು ಒಂದೇ, ಆ ಒಂದೇ ಪರವಸ್ತುವಿಗೆ ಇಟ್ಟಂಥ ಹೆಸರು ಬೇರೆ. ಇವು ಪ್ರಭುದೇವರಿಟ್ಟ ಹೆಸರು ಗುಹೇಶ್ವರ, ಅಕ್ಕಮಹಾದೇವಿ ತಾಯಿಯವರಿಟ್ಟಿದ್ದು ಚನ್ನಮಲ್ಲಿಕಾರ್ಜುನ, ಸಿದ್ದರಾಮ ಶಿವಳಿಟ್ಟಿದ್ದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದು ಅರ್ಥ ಆಗ್ಬೇಕು ನಮ್ಗೆ, ಇದು ನಮಗೆ ಅರ್ಥ ಆಗ್ಬೇಕು. ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಬರವು ಅಂದರೆ ಆ ಮಹಾಪರವಸ್ತುವಿನ ರೂಪವೇ ಪ್ರಭುದೇವರು ಬಂದು ನಿಂತಾರಿಲ್ಲೇ. ಆ ಥರ ಬರವು ಕೌತುಕವಾಯಿತ್ತು, ಆಶ್ಚರ್ಯ ಆಗಿತ್ತು. ಚಿತ್ತೈಸಯ್ಯ ಸಂಗನ ಬಸವಣ್ಣ ಬೇಡ್ಕೊಂಡ್ರು. ಏನು ಬೇಡ್ಕೊಂಡ್ರು? ದೇವದೇವ, ಸಕಲ ದೇವತೆಗಳಿಗೂ ದೇವನಾದ ಯಾರು? ಬಸವಣ್ಣವರು. ದೇವದೇವ, ದೇವರ ದೇವ, ಸಕಲ ದೇವತೆಗಳಿಗೂ ದೇವನಾದ, ಪ್ರಸನ್ನ, ಪ್ರಶಾಂತ, ಪರಿಶುದ್ಧ, ಮಹಾಪ್ರಸಾದ ಸ್ವರೂಪಿಯಾದ ಮಹಾಗುರುವೇ ಬಸವಣ್ಣವ್ರಿಗೆ ಹೇಳಾಕ್ತಾರವ್ರು. ಎನ್ನ ಭಿನ್ನ ಒಂದಿಷ್ಟು ಆಲಿಸು, ನನ್ನ ಮಾತೊಂದಿಷ್ಟು ಕೇಳಿರಲಿ. ಏನೋ ಆಶ್ಚರ್ಯ ಐತಿ, ಒಂದು ಆಶ್ಚರ್ಯ ಕಾದಿದೆ, ಒಂದು ಆಶ್ಚರ್ಯದ ಸುದ್ದಿ ತಂದೇನಿ. ಮಹಾಮನೆಯ ಮಹಾದ್ವಾರದ ಮುಂದೆ ಮಹಾಘನ ಶಿವರೂಪಿ ಶರಣರು ಇಬ್ಬರು, ಒಬ್ರಲ್ಲ ಇಬ್ಬರು, ಆ ಮಹಾಪರವಸ್ತುವಿನ ಎರಡು ರೂಪ ಬಂದು ನಿಂತೈತಿ ಇಲ್ಲಿ. ದೇವನೊಬ್ಬ ನಾಮ ಹಲವು, ಒಂದೇ ಪರವಸ್ತುವಿನ ಸ್ವರೂಪ ಎರಡಾಗಿ ಬಂದು ನಿಂತಾವಿಲ್ಲ. ಇಬ್ಬರು, ಅಲ್ಲಮ ಪ್ರಭುದೇವರೆಂಬ ಹೆಸರಿನಲ್ಲಿ, ಸಿದ್ದರಾಮ ಶಿವಗಳೆಂಬ ಹೆಸರಿನಲ್ಲಿ. ಹೌದಾ? ಆ ತತ್ವದ ಮುಖಾಂತರ ಇಲ್ಲಿ ಬಂದು ಒಂದೇ ಮಹಾಗಣ ಶಿವರೂಪಿ ಶರಣರು ಬಾಗಿಲು ಮುಂದೆ ಬಂದು ನಿಂತಾರ ಅನ್ನೋ ಸುದ್ದಿ ಹಾಕ್ತಾರ ಅವರು. ಅವ್ರು ಎಂತಹ ನಿಲುವು ಐತಂದ್ರೆ ಅದು ಪರಮಾಶ್ಚರ್ಯ. ನಾನು ನೋಡೇ ಇಲ್ಲ ಅಂತ, ಇಲ್ಲಿವರೆಗೆ ಅಂಥವ್ರು ನೋಡೇ ಇಲ್ಲ ಅನ್ನೋ ಅರ್ಥದೊಳಗೆ ಹಾಕ್ತಾರವ್ರು. ಮಹಾಶಿವಯೋಗಿಯ ನಿಲುವು ಸಾಕ್ಷಾತ್ ಶಿವಮಯದ ನಿಲುವು ಅದು ಅಂತ ಹೇಳಾಕತ್ತಾರ ಅವ್ರು. ಬಣ್ಣಿಸಿದ್ರು ಅವರು. ಹೆಂಗಂದ್ರೆ ಅವರ ಕಂಗಳಲ್ಲಿ ಮಹಾಮೋಹ ಸಂಬಂಧವಾದ ಕರುಳು ಪ್ರೀತಿಯ ನೋಟವಿಲ್ಲ, ಕಂಗಳಲ್ಲಿ ಕರುಳಿಲ್ಲ, ಕಾಯದಲ್ಲಿ ಹೊರೆ ಇಲ್ಲ, ಕೇವಲ ಅಚಲ ದೃಷ್ಟಿ, ಅನಿಮಿಷ ದೃಷ್ಟಿಯ ಭವ್ಯ ಬೆಳಕು. ಅವರ ನೋಟ ಅಂದ್ರೆ ಅನಿಮಿಷ ದೃಷ್ಟಿಯ ಭವ್ಯ ಬೆಳಕು. ಅಂತಹ ವಿಷಯಾಸಕ್ತಿಯ ನೋಟ ಅವ್ರ ಕಣ್ಣೊಳಗೆ ನನಗೆ ಕಾಣಕತ್ತೇ ಇಲ್ಲ. ಅಂಥ ನೋಟ ಅದು. ಅದಕ್ಕೆ ಹೇಳಿದ್ರು ಅವರು, ಕಂಗಳಲ್ಲಿ ಕರುಳಿಲ್ಲ. ನಮ್ಮ ಕಂಗೊಳಗೆ ಖಾಯಂ ಕರುಳಿರುತ್ತೆ. ಇವ್ರನ್ನ ನೋಡಿದರೆ ಇವ್ರು ನಮ್ಮವ, ಅವ್ರನ್ನ ನೋಡಿದ್ರೆ ನಮ್ಮವ ಅಲ್ಲ. ನಮ್ಮ ಮಕ್ಕಳನ್ನ ಕಂಡ್ರೆ ಅತಿ ಪ್ರೀತಿ, ಇನ್ನೊಬ್ಬರ ಮಕ್ಕಳನ್ನ ಕಂಡ್ರೆ ಅತಿ ದ್ವೇಷ. ನಮ್ಮ ಮಕ್ಕಳ ಮೇಲಂತೂ ಭಯಂಕರ ಪ್ರೀತಿ, ಅದು ಕರುಳು ಅಲ್ಲ. ಅದು ಎಂಥ ಕರಳದಂದ್ರೆ ಏನು ಮಾಡಿದರೂ ಅದು ತಪ್ಪ ಅಲ್ಲ. ನಮ್ಮ ಮಕ್ಕಳು ಅಂಥ ಕುರುಡು ಪ್ರೀತಿ ನಮ್ಮದು. ಅದು ವ್ಯಾಮೋಹ. ಎಷ್ಟು ಹಚ್ಕೊಂಡೇವಿ, ಎಷ್ಟು ಮಾಡೇವಿ, ಅಷ್ಟರ ಸಂಬಂಧ ಎಲ್ಲ ಮಾಡೋದು. ಆದ್ರೆ ಅಂಥ ನೋಟ ಅವ್ರದ್ದಿಲ್ಲ. ಸಮಚಿತ್ತವಾದ ನೋಟ ಅವ್ರದ್ದು. ಅವರು ವಿರಾಗಿಗಳಲ್ಲಿ ವಿರಾಗಿಗಳಾಗಿ ನಿಂತಂಥವ್ರು. ಅಲ್ಲಿ ಕಿಂಚಿತ್ತೂ ಅವರಲ್ಲಿ ಆ ಒಂದು ನೋಟ ಕಂಡೇ ಇಲ್ಲ. ಮೋಹ, ಪ್ರೀತಿ, ಜಡತ್ವ ಇದು ಯಾವುದೂ ಇಲ್ಲ. ಇಂಥ ಒಬ್ಬ ಅಪರೂಪದ ಶರಣರು ಇಲ್ಲಿ ಬಂದು ನಿಂತಾರ. ಅವರ ನುಡಿಯಲ್ಲಿ ಕಡೆ ಇಲ್ಲ, ನಡೆಯಲ್ಲಿ ಗತಿ ಇಲ್ಲ. ನಮ್ಮ ನುಡಿಗೆ ಕಡೆ ಮೊದಲು ಇರ್ತಾವೆ, ನಮ್ಮ ಮಾತಿಗೆ ಶುರು ಇರ್ತೈತಿ, ಅಂತಿರ್ತೈತಿ.
ಮಹಾಶಿವಗಳ ಮಾತಿಗೆ ಪ್ರಾರಂಭನೂ ಇಲ್ಲ ಅಂತ್ಯನೂ ಇಲ್ಲ ಅಂತ. ಅದು ಮಹಾ ಜ್ಯೋತಿರ್ಲಿಂಗದ ಬೆಳಕದು. ಮಾತೆಂಬುದು ಜ್ಯೋತಿರ್ಲಿಂಗ. ಅವ್ರ ಮಾತೇನು? ಅವ್ರ ಮಾತು ಜ್ಯೋತಿರ್ಲಿಂಗ, ಮಹಾ ಬೆಳಕದು. ಬೆಳಕಿಗೆ ಕೊನೆ ಮತ್ತು ಅಂತ್ಯ ಪ್ರಾರಂಭ ಇಲ್ಲ. ಬೆಳಕಿಗೆ ಅದು ಬೆಳಕಷ್ಟೇ. ಅದು ಬೆಳಕಷ್ಟೇ. ಅದಕ್ಕೆ ಪ್ರಾರಂಭ ಮತ್ತು ಅಂತ್ಯ ಅನ್ನೋದಿಲ್ಲ. ಬೆಳಗೇ ಬೆಳಗದು. ಅದಕ್ಕೆ ಮಾತೆಂಬುದು ಜ್ಯೋತಿರ್ಲಿಂಗ ಅಂದ್ರೆ ಅವರು ಶರಣರ ಮಾತಿಗೆ ಮೊದಲು ಕಡೆ ಇಲ್ಲ ಅಂತ. ಬೆಳಕಿಗೆ ಹೆಂಗೆ ಮೊದಲು ಕಡೆ ಇಲ್ವೋ, ಬೆಳಕಿಗೆ ಮೊದಲು ಕಡೆ ಇಲ್ಲ. ಜಗತ್ತು ಪ್ರಕಾಶಿಸುವ ಸೂರ್ಯನಿಗೆ ಮೊದಲು ಕಡೆ ಇಲ್ಲ. ನಮಗೆ ಹಗಲು ರಾತ್ರಿ ಅದಾವ. ಬೆಳಗುವ ಸೂರ್ಯನಿಗೆ ಹಗಲು ರಾತ್ರಿ ಇಲ್ಲ, ಗೊತ್ತಿರಲಿ. ನಾವು ಮಾಡ್ಕೊಂಡು ಹಗಲು ರಾತ್ರಿ ಅದು. ಆ ಬೆಳಕಿಗೆ ಕತ್ತಲು ಅನ್ನೋದಿಲ್ಲ. ಬೆಳಕು ಇಲ್ಲಿ ಇಲ್ಲ ಅಂದ್ರೆ ಈಗ ಇನ್ನೊಂದು ಕಡೆ ಐತದು ಬೆಳಕು, ನಮಗಿಲ್ಲ ಅಷ್ಟೇ. ಅದು ನಮಗೆ ಕತ್ಲು, ಬೆಳಕಿಗೆ ಕತ್ಲಲ್ಲ. ಅದು ಬೆಳಕು ಬೆಳಕೇ ಅಲ್ಲ. ಬೆಳಕು ಇಲ್ದಂಗೆ ಆಗೋದಿಲ್ಲಲ್ಲ. ಇದು ಭೌತಿಕ ಬೆಳಕಿದು. ಇದು ಸೃಷ್ಟಿಯ ರಚನೆಯ ಒಂದು ಭಾಗವಾದ ಭೌತಿಕ ಬೆಳಕಿಗೇನೆ ಮೊದಲು ಕಣೆ ಇಲ್ಲ. ಅದು ಶಾಶ್ವತವಾಗಿ ಬೆಳಗ್ತಕ್ಕಂಥ ಈ ಸೃಷ್ಟಿ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಶಾಶ್ವತವಾಗಿರ್ತಕ್ಕಂಥ ಬೆಳಕದು ಸೂರ್ಯ. ಇನ್ನು ಆ ಮಹಾಪರವಸ್ತುವಿನ ಗರ್ಭದಲ್ಲಿ ಹುಟ್ಟಿಕೊಂಡಂಥ ಈ ಬೆಳಕು ಸೂರ್ಯ. ಈ ಬೆಳಕು ಈ ಸೃಷ್ಟಿ ರಚನೆ ಆಗೋಕ್ಕಿಂತ ಮುಂಚೆ ಈ ಚಂದ್ರ ಸೂರ್ಯ ಈ ಬೆಳಕು ಜಗತ್ತಿಗೆ ಬೆಳಕು ಕೊಡಾಕತ್ತಾರೆ. ಇವರು ಎಲ್ಲಿದ್ದರು? ಆ ಮಹಾಪರವಸ್ತುವಿನ ಗರ್ಭದಲ್ಲಿ ಅಡಗಿತ್ತು. ಬೀಜ ರೂಪದಲ್ಲಿ ಏನಿತ್ತಲ್ಲ, ಆ ಬೀಜ ರೂಪದಲ್ಲಿ ಈ ನೀರಿತ್ತು, ಈ ಬೀಜ ರೂಪದಲ್ಲಿ ಈ ಗಾಳಿ ಇತ್ತು, ಈ ಪರವಸ್ತುವಿನ ಗರ್ಭದಲ್ಲಿ ಈ ಬೆಳಕಿತ್ತು. ಆ ಬೆಳಕೇನೈತಲ್ಲ, ಆ ಬೆಳಕಿಗೆ ಮೊದಲು ಕಡೆ ಇಲ್ಲ. ಅದು ಇತ್ತಷ್ಟೇ. ಶರಣರ ನುಡಿ ಅದು ಬೆಳಕು. ಅದಕ್ಕೆ ಹೇಳಿದ್ರು ಅದು ಜ್ಯೋತಿರ್ಲಿಂಗ. ಮಾತೆಂಬುದು ಜ್ಯೋತಿರ್ಲಿಂಗ. ಆ ಅರ್ಥದಲ್ಲಿ ಹಡಪದಪ್ಪನವ್ರು ಹೇಳಾಕ್ತಾರ, ಅವರ ನುಡಿಯಲ್ಲಿ ಕಡೆ ಇಲ್ಲೇ ಇಲ್ಲ. ಅಂಥ ನುಡಿ ಅದು. ನಡೆಯಲ್ಲಿ ಗತಿ ಇಲ್ಲ. ನಡೆಯಲ್ಲಿ ಗತಿ ಇಲ್ಲ. ನೋಡ್ರಿ, ಈ ನಡೆ ಏನೈತಲ್ಲ, ಅವರ ಅಕಾಯ ಚರಿತ ನಡೆಯಲ್ಲಿ ತಡೆ ನಿರೋಧವೆಂಬುದಿಲ್ಲ. ಬಯಲ ನಿಲವಿನ ನಡೆ ಅದು. ಯಾಕೆ ಇದು ಸಾಕಾರ ರೂಪವಾಗಿ ಚಲಿಸೋಕ್ಕಿಂತ ಮುಂಚೆಕ ಬಯಲಿನೊಳಗೆ ಆ ನಡೆ ಇದ್ದಿದ್ದಿಲ್ಲನು? ಆ ಬಯಲಿನ ಗರ್ಭದಿಂದನೇ ಈ ನಡೆ ಹುಟ್ಟಿದೆ. ಆ ಬಯಲಿನ ಗರ್ಭದಲ್ಲೇ ನುಡಿ ಹುಟ್ಟಿದೆ ಅಂದಾಗ ಅವಾಗ ಈ ಸಾಕಾರ ರೂಪದಲ್ಲಿ ಚಲನೆ ಆಗಾಕತ್ತೈತಲ್ಲ, ಈ ಚಲನೆ ಈ ನಿರಾಕಾರ ರೂಪ ಇದ್ದಾಗ ಇದ್ದಿದ್ದಿಲ್ಲನು? ಇತ್ತು ಚಲನೆ. ಹೆಂಗಿತ್ತು ಅಂದರೆ ಇಲ್ಲದ ರೂಪದಲ್ಲಿ ಇತ್ತು. ಅಲ್ಲಿ ಚಲನೆ ಇದ್ದಾಗ ಇಲ್ಲಿ ಚಲನೆ ಐತಿ, ಅಲ್ಲಿ ಚಲನೆ ಇಲ್ಲ ಅಂದಾಗ ಇಲ್ಲಿ ಚಲನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಹೇಳಾಕತ್ತಾರ ಅವರು. ಏನು ಹೇಳಿದ್ರು ಅವರು? ನಡೆಯಲ್ಲಿ ಗತಿ ಇಲ್ಲ. ಇದೆಂತಹ ಸುಳುಹು ಎಂದರಿಯೇ. ಈ ಬಯಲ ನಿಲುವಿನ ಬಯಲ ಮೂರ್ತಿಯ ಚರಿಸುವುದೇ ಇದು. ಬಯಲು ಚಲಿಸಾಕತೈತೆ ಅಂದ್ರೆ ಏನಿದು? ಬಯಲು ಚಲಿಸುವುದಂದ್ರೆ ಏನು? ಸಾಕ್ಷಾತ್ ಬಯಲ ರೂಪವೇ ಪ್ರಭುದೇವರಾಗಿ ಬಂದಿಂತಾಗ ಪ್ರಭುದೇವರು ನಡೆದಾರಂದ್ರೆ ಬಯಲು ನಡೆದಂಗೆ. ಅದು ಮಹಾಶಿವಯೋಗಳು ಚಲಿಸ್ಲಿಕ್ಕತ್ತಾರ ಅಂದ್ರೆ ಬಯಲೇ ಚಲಿಸ್ದಂಗೆ. ಅದು ಬಯಲು ಚಲಿಸತ್ತಲ್ಲ. ನೋಡ್ರಿ ಏನು ಹೇಳ್ತಾರ, ಬಯಲ ಮೂರ್ತಿಯ ಚರಿಸುವುದೇ ಒಂದು ಸೋಜಿಗ. ಸುಳುಹಿನಲ್ಲಿ ಸೂತಕವಿಲ್ಲ, ನಿಂದ ನೆಲೆಯಲ್ಲಿ ನೆರಳೆಂಬುದಿಲ್ಲ. ನಿಂತರ ನೆರಳು ಸಹಿತಿಲ್ಲ. ನಾವು ನಿಂತರ ನೆರಳೈತಿ, ಬಟ್ ಆ ಬಯಲ ಮೂರ್ತಿ ನಿಂತಾಗ ಎಲ್ಲಿ ನೆರಳು, ಬಯಲ ಇದ್ದಾಗ ಎಲ್ಲಿ ನೆರಳು ಬೀಳಬೇಕು? ಇದೆಂತಹ ಸುಳಿವೆಂಬುದು ಒಂದು ಸೋಜಿಗವೇ ನನಗೆ. ಇವರ ನಿಂದ ನಿಲುವು ಅತಿ ವಿಸ್ಮಯವಾದದ್ದು ನನಗೆ. ಅದಾವ ನಿಲುವು, ಅದೆಂಥ ನಿಲುವೆಂಬುದು ಸಾಮಾನ್ಯವಾಗಿ ಅರಿಯಲು ಅಸಾಧ್ಯವ. ನನಗೆ ಇವರು ಎಂಥ ನಿಲುವು ಅಂತ ಅರಿಲಿಕ್ಕೆ ಅಸಾಧ್ಯ ಆಗಿಬಿಟ್ಟೈತಿ. ಆ ಮಹಾಶರಣರಿಗೆ ಮರುಳಿಲ್ಲದ ಮರಳು, ಅರಿವಿಲ್ಲದ ಅರಿವು, ಭೌತಿಕ ಭೋಗ ಸುಖದ ಬಯಕೆ ಹುಚ್ಚಿಲ್ಲಂದಾಗ
ಶಿವಯೋಗ ಸುಖದಲ್ಲಿಯೇ ತನ್ಮಯವಾಗಿರುವ ಹುಚ್ಚು ಅವರಿಗೆ. ಇದೆಲ್ಲ ಏನು ಅವರಿಗೆ ಉಳಿದದ್ದು? ಇದೆಲ್ಲ ಏನು ಅವರಿಗೆ? ಬೆಳ್ಳಿನೂ ಅಷ್ಟ, ಬಂಗಾರನೂ ಅಷ್ಟ, ಮಣ್ಣು ಅಷ್ಟ ಅವರಿಗೆ. ಭೌತಿಕ ಭೋಗ ಸುಖದೊಳಗೆ ಆ ಹುಚ್ಚ ಇಲ್ಲ ಅಂದಾಗ ಏನಿದ್ರೇನು? ಅದಕ್ಕೆ ಪರಮ ಸುಖದಲ್ಲಿ ಆ ಶಿವಯೋಗ ಸುಖದಲ್ಲಿರ್ತಕ್ಕಂಥ ನಿಂತ ಮಹಾಶಿವಯೋಗಿಗಳಿಗೆ ಈ ಭೌತಿಕ ವಸ್ತುವಿನ ಮೇಲೆ ಏನು ವ್ಯಾಮೋಹ ಇರಂಗಿಲ್ಲ ಅಂದ್ರೆ ಏನು ಅರ್ಥ? ಅದು ಏನು ಕಂಡ್ರೆ ಏನು ಅವರಿಗೆ? ಏನು ನೋಡಿದ್ರೆ ಏನು ವ್ಯತ್ಯಾಸನ ಆಗೋದಿಲ್ಲ ಅಂದ್ರೆ ಏನು ಅರ್ಥ? ನಮಗೆ ವ್ಯತ್ಯಾಸ ಆಗೋದು, ಅವ್ರಿಗೆ ಯಾಕೆ ವ್ಯತ್ಯಾಸ ಆಗಂಗಿಲ್ಲ? ನಮಗೆ ಮಾತ್ರ ವ್ಯತ್ಯಾಸ ಆಕೈತಿ. ನಮಗೊಂದು ಚೂರು ಕತ್ತಲ್ದಾಗ ಮಿಂಚಂದು ಏನು ಹೊಡೆದಿತ್ತಂದ್ರೆ ಅದನ್ನು ನೋಡಿ ಕೈಗೆ ಹಚ್ಚುತ್ತಾನೋ ನಾವು ಸಮಾಧಾನ ಆಗೋದಿಲ್ಲ. ನಮಗೆ ಏನೋ ಮಿಂಚು ಹೊಡ್ಯಾಕದೈತೆ, ಅಲ್ಲಿ ಏನೋ ಬಂಗಾರ ಬಿದ್ದೈತೆ ಅಂತ ನೋಡ್ತೇವೆ ನಾವು. ಪಕ್ಕಾ ಬಂಗಾರ ಅಲ್ಲದ, ದಾರ್ಯಾಗ ಹೋಗುವಾಗ ಒಂದು ಮಿಂಚು ಹೊಡೆದೈತೆ. ಅದನ್ನು ನೋಡಿ ನಿಂತು ಕೈಯಾಗ ತೊಗೊಂಡು ಅದು ಬಂಗಾರ ಬಣ್ಣದ್ದ ಇತ್ತಂದ್ರೆ ಮತ್ತೆ ಕಿಸೆದಾಗ ಇಟ್ಕೊಂಡು ಅಕ್ಸಾಲ್ರ ಕಡೆ ತೋರಿಸಿದಾಗ ಸಮಾಧಾನ ಆಕೈತಿ. ನಮ್ಮದಲ್ಲದು, ಯಾರ್ದೋ, ನಮ್ಮದಲ್ಲ. ಇನ್ನು ನಮ್ಮದಾಗಿದ್ರಿ ಏನಕ್ಕೆ? ಯಾರ್ದೋ ಬಿದ್ದಿದ್ದು ನೋಡಿ ನಾವು ಮಾಡ್ಕೊತೀವಿ. ಇದು ನಮ್ಮ ಏನೋ ಮರಳು, ಮರುಳಿಲ್ಲದ ಮರಳು. ಮಹಾಶರಣರಿಗೆ ಭೋಗ ಸುಖದ ಬಯಕೆ ಹುಚ್ಚಿಲ್ಲ, ಶಿವಯೋಗ ಸುಖದಲ್ಲಿಯೇ ತನ್ಮಯವಾಗಿರುವ ಹುಚ್ಚು. ವೇದಾಗಮ ಶಾಸ್ತ್ರಾದಿಗಳ ಅರಿವಿಲ್ಲದ ಸ್ವಾನುಭಾವದ ನೆಲೆ. ವೇದ ಆಗಮ ಶಾಸ್ತ್ರದ ಅರಿವಿಲ್ಲದ, ನಾವು ಅದನ್ನು ತಿಳ್ಕೊಂಡ್ರೆ ಭಾಳ ಅಂತೀವಿ, ಅದು ಅರಿವಿಲ್ಲದ ಸ್ವಾನುಭಾವ ನೆಲೆಯ ಕಂಡ ನಿಜದರಿವಿನ ಇರುವುದು. ಅವ್ರು ಯಾವುದು ಶಾಸ್ತ್ರಪಾಸ್ತ್ರ ಓದಿ ಬಂದಾರ ಅಂತ ತಿಳ್ಕೊಂಡಿಲ್ಲ. ನಾನು ಅನಿಸ್ವಲ್ದು ನನಗೆ. ಅವ್ರೇನೋ ಭಾಳ ಎಲ್ಲ ವೇದಗಳನ್ನು ಓದಿ ಬಂದವ್ರದಾರ, ಮಹಾಪಂಡಿತರಂತ ಅನ್ಸಾಕತೈತಿ ಅಂತ ಅನ್ನೋದಾಗಲಿ, ಪ್ರಕಾಂಡ ಶಾಸ್ತ್ರಜ್ಞಾನ ಓದಿ ಬಂದವ್ರ ಅಂತ ತಿಳಿದು ಅಂತ ನನಗೇನು ಅನಿಸ್ವಲ್ದ. ಅವ್ರೇನು ಅದನ್ನೇನು ಮಾಡಿದವ್ರಲ್ಲ. ಬಟ್ ಅವ್ರು ಖಂಡಿತ ಏನಂದ್ರೆ ನಿಜದ ಅರಿವಿನ ಇರವನ್ನು ಕಂಡುಕೊಂಡವರು. ಅಂದ್ರೆ ಇದು ನಿಜದ ಅರಿವಲ್ಲ ಅಂತ ಅರ್ಥ. ಅದು ಹಿಂದಿನ ಓದಾವಲ್ಲವು. 100 ನೋದಿ 100 ಕೇಳಿದರೆ ಏನು? ಆಸೆ ಹರಿಯೋದು, ರೋಷ ಬಿಡೋದು. ಮಜ್ಜನ ಕೆರೆದು ಫಲವೇ? 100 ನೋದಿ 100 ಓದಿದ್ದಾರೆ, 100 ಕೇಳಿದ್ದಾರೆ. ವೇದಾಗಮ ಶಾಸ್ತ್ರ ನೋಡ್ರಿ, ವೇದಾಗಮ ಶಾಸ್ತ್ರಾದಿಗಳ ಅರಿವಿಲ್ಲದ, ಅದ್ರ ಅರಿವಿಲ್ಲ. ಅವ್ರೇನು ಅದನ್ನು ಓದಿ ಬಂದಾನಂತ ಏನು ಅನ್ಸಂಗಿಲ್ಲ ನನಗೆ. ಆದ್ರೆ ಪಕ್ಕಾ ಅವ್ರು ಏನೈತಂದ್ರೆ ಸ್ವಾನುಭಾವ ನೆಲೆಯ ಕಂಡ. ನೋಡ್ರಿ, ಯಾರು ಶ್ರೇಷ್ಠ ಹಂಗಾರೆ? ಇಲ್ಲಿ ಏನು ತಿಳ್ಕೊಳ್ಳೋದು ಶ್ರೇಷ್ಠ? ಸ್ವಾನುಭಾವ ನೆಲೆ. ನಾನೇನು ಬಲ್ಲೆನೈ, ಸ್ವಾನುಭಾವದ ನೆಲೆ. ನಾನೇನು ಬಲ್ಲೆನೆ, ನೀನೇ ಒಳಪಕ್ಕು ನುಡಿಸಿದೊಡೆ, ನಾ ಮಾಣ್ಣದಲ್ಲೇ ನುಡಿವೆ ಕುರುವೆ ಕೃಪೆಯ. ಮೈಲಾರದ ಬಸವಲಿಂಗಶರಣ ಹೇಳಿದ್ರಲ್ಲಿ ಸ್ವಾನುಭಾವದ ನೆಲೆನೇ ಭಾಳ ಇಂಪಾರ್ಟೆಂಟ್. ಏನು ಓದ್ತಿರೋ, ಏನು ಬಿಡ್ತಿರೋ, ಕಲ್ತವ್ರದಿರೋ, ಕಲಿಲ್ದವ್ರದಿರೋ, ಓದಾಕೆ ಬರುತ್ತೋ, ಕನ್ನಡ ಬರುತ್ತೋ, ಇಂಗ್ಲೀಷ್ ಬರುತ್ತೋ, ಸಂಸ್ಕೃತ ಬರುತ್ತೋ, ಏನು ಪುಸ್ತಕ ಓದೇ ಇಲ್ಲೋ, ಪುಸ್ತಕದ ಯಾವ ಜ್ಞಾನನೂ ಗೊತ್ತಿಲ್ಲ, ಅವೇನು ಮರಗಬೇಡ, ನಾ ಓದಿಲ್ಲ ಅಂತ ಮರಗಬೇಡ. ಸ್ವಾನುಭಾವದ ನೆಲೆ ತಿಳ್ಕೊ ಸಾಕು. ಜೀವನದ ಶ್ರೇಷ್ಠತೆ ಐತಲ್ಲಿ. ಯಾರೋ 100 ಪುಸ್ತಕ ಓದಿ ಭಾಳ ತಿಳ್ಕೊಂಡಾರಂದ್ರೆ ಅವರು ನಿನ್ನ ಮುಂದೆ ಭಾಳ ಶ್ರೇಷ್ಠ ಅಂತ ತಿಳ್ಕೊಬೇಡ. ನಮ್ಮ ಈ ಜನ್ಮದೊಳಗೆ ಅವರಷ್ಟು ಓದಾಕೆ ಆಗಿಲ್ಲಲ್ಲ, ನಾವು ಶಾಲಿ ಕಲೀಲಿಲ್ಲ, ನಾವು ಓದಾಕೆ ಬರೋಲ್ದಲ್ಲ ಅಂತ ತಿಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಕಸ ಗುಡಿಸೋ ಕಾಯಕದ ಸತ್ಯಕ್ಕೆ ಏನು ಓದಿದ್ದಿಲ್ಲ, ಸ್ವಾನುಭಾವದ ನೆಲೆಯನ್ನು ಕಂಡಂಥವಳಾಗಿದ್ಲು ಅಲ್ಲ. ಇದು ನಮ್ಮನೆ ಹತ್ರಕ್ಕೆ ಒಯ್ದು ಇದು ಆ ಸ್ಥಿತಿಯನ್ನು ಮುಟ್ಟಿಸ್ತಕ್ಕಂಥದ್ದು. ಅದಕ್ಕೆ ಹೇಳಕತ್ತಾರ ಅವ್ರು. ಅಂದ್ರೆ ಶಾಲಿ ಕಲ್ತ್ರ ಏನು ವೇಸ್ಟ್ ಅಲ್ಲ, ನಾ ಹೇಳಾಕತ್ತಿದ್ದು. ಇದನ್ನು ಓದಲಿಕ್ಕೆ ಬರದೇ ಇದ್ದವ್ರು ಮರಗೂ ಕಾರಣ ಇಲ್ಲ, ಜೀವನದ ಸದ್ಗತಿಯನ್ನು ಕಾಣಲಿಕ್ಕೆ ಇದೇ ಒಂದು ಮಾರ್ಗ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಾಕತ್ತಾರ ಅವರು. ಅವು ಓದಿದ್ರೆ ಏನು ಅಡ್ಡಿ ಇಲ್ಲ, ಓದಿ ಒಳ್ಳೆ ಮಾರ್ಗ ಹಿಡಿಸೋದಿದ್ರೆ ಓದಿ ಮ್ಯಾಲೆ ಬರೋವ್ರದಾರ. ಹೌದಾ? ಕ್ರಿಯೆ ಮಾಡಿ ಮ್ಯಾಲೆ ಬರೋವ್ರದಾರ. ಕ್ರಿಯಾಜ್ಞಾನ ಸಾಮರಸ್ಯದೊಳಗೆ ಬರ್ತೈತೆ. ಯಾವುದು ಕ್ರಿಯೆ ದೊಡ್ಡದು, ಜ್ಞಾನ ದೊಡ್ಡದು ಅಂತ ಅವೆಲ್ಲ ಸಂಘರ್ಷಗಳು ನಡೆದಾವು. ಮತ್ತು ಈ ಜ್ಞಾನನ ಓದಾಕ ಬರಲ್ದವ್ರ ಮಂಕಾರ ಈ ಜನ್ಮದಾಗ ಏನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದು ಹಾಗೇನಿಲ್ಲಲ್ಲ. ಸ್ವಾನುಭವದ ನೆಲೆ ಐತಿ. ಅವ್ರಿಗೆಲ್ಲರಿಗೂ ಆ ಸದ್ಗತಿಯನ್ನು ಕೊಡುವಂಥ ಹೊಸ ಆವಿಷ್ಕಾರವನ್ನು ಬಸವಣ್ಣವ್ರು ಕೊಟ್ಟರಲ್ಲ ನಮಗೆ. ಲಿಂಗಾರ್ಚನೆ ಮಾಡ್ಕೊಂಡು ಹೋಗ್ರಿಪ್ಪ ನೀವು, ಅಲ್ಲೇ ಸ್ವಾನುಭವದ ನೆಲೆಯನ್ನು ತಿಳಿಲಿಕ್ಕೆ ಸಾಧ್ಯ ಐತಿ, ನಿಜದ ಅರಿವನ್ನು ಪಡೀಲಿಕ್ಕೆ ಸಾಧ್ಯ ಐತಿ. ಈ ಸನ್ಮಾರ್ಗ ಶಿವಯೋಗ ಸಾಧನೆಯನ್ನು ಮಾಡಿ ನೀವು ಅಂತ ಹೇಳಿಕೊಟ್ರಲ್ಲ, ಅದನ್ನು ಮಾಡಿದವ್ರು ಇವರು ಅಂತ ಹೇಳಕತ್ತಾರ ಅವರು. ಅವ್ರು ಬಂದಾರ ಇಲ್ಲಿ. ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನ ಬರವು ಅವರೇ ಬಂದು ನಿಂತಾರ. ಕೌತುಕವಾಯಿತು ಚಿತ್ತೈಸಯ್ಯ ಸಂಗಣ ಬಸವಣ್ಣ, ಪರಶಿವನ ಸಾಕಾರ ರೂಪವಾಗಿಯೇ ಈ ಶರಣರು ಬಂದು ನಿಂತಾರ. ಅದು ನನಗೆ ಭಾಳ ಆಶ್ಚರ್ಯ ಆಗೈತಿ. ಅತಿ ಅಪರೂಪವಾದ ಈ ಶರಣರ ಬರವನ್ನು ನಾವು ಒಳಗೆ ಬರಮಾಡ್ಕೋಬೇಕು. ಅವ್ರನ್ನ
ಅವ್ರನ್ನ ಒಳಗೆ ಕರ್ಕೊಂಡು ಹೋಗ್ಬೇಕು, ಅವ್ರನ್ನ ಕರಿಬೇಕು, ಅವ್ರನ್ನ ಸ್ವಾಗತಿಸ್ಬೇಕು ನಾವು ಅಂತ ಬಂದು ಈ ಸುದ್ದಿ ಹೇಳಾಕತ್ತಾರ. ಯಾರು? ಹಡಪದಪ್ಪಣ್ಣವ್ರು ಬಸವಣ್ಣವ್ರಿಗೆ. ಯಾಕೆ ಬಸವಣ್ಣವ್ರಿಗೆ ಜಂಗಮಲಿಂಗ ಬಂದು ನಿಂತೈತಿ ಅಂದ್ರೆ ಅಲ್ಲಿ ಅವ್ರು ಎಷ್ಟು ಆನಂದ ಪಡ್ತಾರೆ ಅಂತ ಹಡಪದಪ್ಪಣ್ಣವ್ರಿಗೆ ಗೊತ್ತೈತಿ. ಹೀಗಾಗಿ ಆ ಖುಷಿ ಸಂಗತಿಯನ್ನು ಬಸವಣ್ಣವ್ರಿಗೆ ಮುಟ್ಸಕ್ಕೆ ಬಂದಾರ ಓಡಿಯವರು. ಇವತ್ತು ಇಂಥ ಮಹಾತ್ಮರು ಬಂದು ನಿಂತಾರಂದ್ರೆ ನಮ್ಮ ಸೌಭಾಗ್ಯ ಎಲ್ಲ ಅನ್ನೋ ಕಾರಣಕ್ಕೆ ಬಸವಣ್ಣವ್ರು ಎಷ್ಟು ಖುಷಿ ಪಡ್ತಾರೆ ಅಂತ ಓಡೋಡಿ ಬಂದವರಿಗೆ ಈ ಮಾತಿನಲ್ಲಿ ಅವ್ರು ಅವರ ನಿಲುವನ್ನು ಏನೋ ತಿಳಿಸ್ಕೊಟ್ಟು ಅವ್ರನ್ನ ನಾವು ಕರ್ಕೊಂಬರ್ಬೇಕಲ್ಲ ಒಳಗೆ, ಹೌದಾ ಅಂತ ಅವ್ರಿಗೆ ಹೇಳಿದರು. ಬಸವಣ್ಣವ್ರು ಏನಂದ್ರಲ್ಲಿ ಲಿಂಗಾರ್ಚನೆ ಕೂತಾರ. ಇಂತೂ ಹಡಪದಪ್ಪಣ್ಣಗಳು ಬಂದು ಬಸವರಾಜ ದೇವರಿಗೆ ಭಿನ್ನಹಂ ಮಾಡಲು ಆ ವೇಳೆಯಲ್ಲಿ ಶಿವಲಿಂಗಾರ್ಚನೆಯ ಪರಮಸುಖದೋಳ ಓಳಾಡುತ್ತಾ ಪರವಶರಾಗಿರ್ದು ಸುಜ್ಞಾನ ಮುಖದಿಂದ ವಿವೇಕಿಸಿ ನೋಡಿ ಲಿಂಗಾರ್ಚನೆಯಂ ಬಿಟ್ಟು ಏಳಲೊಲ್ಲದೆ, ಲಿಂಗಾರ್ಚನೆಯಂ ಬಿಟ್ಟು ಏಳಲೊಲ್ಲದೆ ಎನ್ನ ಕಾಯವೇ ಭಕ್ತ, ಎನ್ನ ಪ್ರಾಣವೇ ಜಂಗಮವಾದ ಬಳಿಕ, ಹೊರಗಲ್ಲೇ ಜಂಗಮ ಸ್ವರೂಪಿ, ಎನ್ನ ಪ್ರಾಣ ಜಂಗಮ ಸ್ವರೂಪಿ ಬಂದು ನಿಂತೈತಿ. ಇಲ್ಲಿ ಶರೀರ ನನ್ನ ಲಿಂಗ ಆಗೈತಿ, ಕಾಯವೇ ಲಿಂಗ, ಪ್ರಾಣವೇ ಜಂಗಮವಾದ ಬಳಿಕ ಅಲ್ಲಿ ಇಲ್ಲಿ ಎಂಬ ಭೇದವಿಲ್ಲೆಂದು ಇಲ್ಲರ ನಾ ಏನು ಮಾಡಕತ್ತೀನಿ? ಲಿಂಗಾರ್ಚನೆ ಮಾಡಕತ್ತೀನಿ. ಅಲ್ಲಿ ಯಾರು ಬಂದು ನಿಂತಾರ? ನನ್ನ ಪ್ರಾಣಲಿಂಗ ಸ್ವರೂಪವಾಗಿರ್ತಕ್ಕಂಥ ಜಂಗಮಲಿಂಗ ಬಂದು ನಿಂತೈತಿ. ಎನ್ನ ಕಾಯಲಿಂಗ ಇಲ್ಲೇ ಐತಿ. ಎರಡರಲ್ಲಿ ಭೇದ ಇಲ್ಲ, ಹೌದಾ? ಎರಡರಲ್ಲಿ ಅವ್ರು ತಾವ ಆಲೋಚನೆ ಮಾಡಿಕೊಂಡ್ರು. ಬಸವಣ್ಣವರು ತಾವ ಆಲೋಚನೆ ಮಾಡಿಕೊಂಡು ಒಂದು ನಿರ್ಣಯಕ್ಕೆ ಬಂದರು. ಏಕೋ ಭಾವವಂ ಕೃತನಿಶ್ಚಯಂ ಮಾಡಿ, ಎರಡೂ ಒಂದ ಅಲ್ಲ ಅನ್ನೋ ಅರ್ಥದೊಳಗೆ ಏಕೋ ಭಾವಂ ಕೃತನಿಶ್ಚಯಂ ಮಾಡಿ ಆ ಜಂಗಮವ ನೊಡಗೊಂಡು ಬನ್ನಿ, ಆ ಜಂಗಮರನ್ನ ಕರ್ಕೊಂಬರ್ರಿಪ್ಪ ಬನ್ನಿ ಎಂದು ಮರಳಿ ಹಡಪದಪ್ಪಣ್ಣಗಳಿಗೆ ನಿರೂಪಿಸಿ ಕಳುಹುವ ಪ್ರಸ್ತಾವದ ವಚನ. ಇಲ್ಲಿ ಬರ್ತೈತೆ ನೋಡ್ರಿ. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಸಂಗ. ಇದು ಬಸವಣ್ಣವರು ಮತ್ತು ಪ್ರಭುದೇವರ ಮೊದಲ ಭೇಟಿ. ಇದು ಇಡೀ ಶರಣ ಸಿದ್ಧಾಂತದ ಈ ಚರಿತ್ರೆಯಲ್ಲಿನೇ ಇದು ಎರಡು ಮಹಾಬೆಳಕಿನ ಸಮಾಗಮ ನಡೆಯುವಂಥ ಪ್ರಸಂಗ. ಇದು ಎರಡು ಅಪರಿಮಿತ ಬೆಳಕಿನ ಎರಡು ಬೆಳಕು, ಒಂದೇ ಬೆಳಕಿನ ಎರಡು ಅಪರಿಮಿತ ಬೆಳಕುಗಳು ಇದರ ಬದರ ಆಗ್ತಕ್ಕಂಥ ಸಂದರ್ಭ ಇದು. ಇಲ್ಲಿ ಅವ್ರು ಹೇಳಿದರು ಎಲ್ಲ ಒಂದ ಅಲ್ಲ, ಎನ್ನ ಕಾಯವೇ ಭಕ್ತ, ಪ್ರಾಣವೇ ಜಂಗಮವಾದ ಬೆಳಕ, ಭಿನ್ನ ಭಾವಕ್ಕೆಡೆ ಇಲ್ಲ, ನಾನು ಪರಶಿವನಲ್ಲಿಯೇ ಸಮರಸವಾಗಿರುವೆನು. ಈಗರ ನಾ ಏನು ಮಾಡಾಕ್ತೀನಿ? ಪರಶಿವನಲ್ಲೇ ಸಮರಸ ಆಗೇನಿ. ಅಲ್ಲಿ ಇಲ್ಲಿ ಎಂಬ ಭಿನ್ನ ಭಾವ ಸಲ್ಲದು. ಪರಶಿವನು ಪರಿಪೂರ್ಣವಾಗಿ ತುಂಬಿರುವನು. ಪರಶಿವ ಇಲ್ಲಿ ಅದನ ಅಲ್ಲಿ ಅದನ, ಪರಿಪೂರ್ಣವಾಗಿ ತುಂಬಿರುವನು. ಜಂಗಮಲಿಂಗವಾಗಿ ಬಂದ ಶರಣರನ್ನು ಕರುಣೆಯಿಂದ ಬರ ಹೇಳು. ಕರ್ಕೊಂಬರ್ರಿಪ್ಪ ಅವರಿಗೆ. ಭಾಳ ವಿನಯದಿಂದ ಹೇಳ್ಯಾರ ಹಡಪದಪ್ಪನವ್ರಿಗೆ. ಹೋದ್ರಿಪ್ಪ ಕರ್ಕೊಂಬಂದ್ಬಿಡ್ರಿ ಒಳಗೆ, ಅವ್ರನ್ನ ತಡ ಮಾಡಬೇಡ್ರಿ, ನೀನು ಭಕ್ತಿಯಿಂದ ಬರಮಾಡಿಕೊಂಡು ಬಾರೆಂದು ಹಡಪದಪ್ಪಣ್ಣವರಿಗೆ ಬಸವಣ್ಣನವರು ನಿರೂಪಿಸುವರು. ಇಲ್ಲಿ ಹೇಳಿದರು, ಜಂಗಮನೊಡಗೊಂಡು ಬನ್ನಿ ಎಂದು ಮರಳಿ ಹಡಪದಪ್ಪಣ್ಣಗಳಿಗೆ ನಿರೂಪಿಸಿ ಕಳುಹುವ ಪ್ರಸ್ತಾವದ ವಚನ. ಏನು ಹೇಳಿದರು ಬಸವಣ್ಣವರು ಹಡಪದಪ್ಪಣ್ಣವರಿಗೆ? ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳ. ಈ ಉಭಯ ಭಾವದ ಶಿವಲಿಂಗಾರ್ಚನೆ ಪರಮಾನಂದ ಸುಖ ಸ್ಥಳ. ಇಲ್ಲಿ ಕಾಯದ ಕೈಯಲ್ಲಿ ಕರಸ್ಥಲ, ಪ್ರಾಣದ ಕೈಯಲ್ಲಿ ಜಂಗಮ ಸ್ಥಳ. ಈ ಉಭಯ ಭಾವದ ಶಿವಲಿಂಗಾರ್ಚನೆ ಇದು ಪರಮಾನಂದ ಸುಖ ಸ್ಥಳ. ಆ ಪರಮಾನಂದ ಸುಖ ಸ್ಥಳದೊಳಗೆ ಅವರು ಅದಾರಲ್ಲಿ ಬಸವಣ್ಣವರು. ಅವಾಗ ಹೇಳಿದ್ದದು ಕಾಯ ಭಕ್ತ, ಪ್ರಾಣ ಜಂಗಮ. ಬಸವಣ್ಣವ್ರು ಹೇಳಿದ್ದು ಕಾಯ ಭಕ್ತನಾದೊಡೆ ಪ್ರಾಣ ಜಂಗಮನಾಗ್ತದೆ. ಆವುದು ಘನವೆಂಬೆ ಇದರಲ್ಲಿ ಯಾವುದು ಶ್ರೇಷ್ಠ ಅನ್ಕೊಳ್ಳ ಅನ್ನೋದು ಸ್ವಲ್ಪ ಜಿಜ್ಞಾಸಕ್ಕೆ ಬಿದ್ದಾರು ಅವರು. ಆವುದು ಘನೆಂಬೆ, ಇಲ್ಲಿ ಆವುದು ಕಿರಿದೆಂಬೆ. ಯಾವುದರನ್ನು ದೊಡ್ಡದಂದ್ರೆ ಇನ್ನೊಂದು ಸಣ್ಣದಾಗಬೇಕು.
ಯಾವುದರೊಂದು ಸಣ್ಣದಂದ್ರೆ ಇನ್ನೊಂದು ದೊಡ್ಡದಾಗಬೇಕು. ಇದರೊಳಗೆ ಯಾವುದು ದೊಡ್ಡದು ಯಾವುದು ಸಣ್ಣದು, ಅಥವಾ ಯಾವ್ದು ಸಣ್ಣದು ಯಾವ್ದು ದೊಡ್ಡದು? ಕಾಯದ ಭಕ್ತ ದೊಡ್ಡದು, ಪ್ರಾಣದ ಜಂಗಮ ದೊಡ್ಡದು ಅಂತ ಇಲ್ಲಿ ಬಂತು. ಅವಾಗ ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ. ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ. ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವೆ, ಅವರಿಗೆ ಗುಡಿತೋರಣವ ಕಟ್ಟುವೆ. ಹೌದಾ? ಇಲ್ಲಿ ಕೂಡಲ ಸಂಗನ ಶರಣರು ಬಂದರೆ ಉಪಚಾರಕ್ಕೆ ಇಂಬಿಲ್ಲ. ಏನಿದು ಹಂಗಾರ? ಇದನ್ನ ಯಾವ ಅರ್ಥದೊಳಗೆ ಹೇಳಿದರು? ಅಲ್ಲೇನು ಹೇಳ್ಯಾರ? ಪ್ರಾಣ ಜೀವಾಳ. ಕೂಡಲ ಸಂಗನ ಶರಣರ ಬಂದರೆ ಪ್ರಾಣ ಜೀವಾಳವೇ, ಅವರಿಗೆ ಗುಡಿತೋರಣಗಳು ಕಟ್ಟುವೆ. ಅವ್ರು ಬರ್ತಾರ ಅಂದ್ರೆ ಇಲ್ಲಿ ಪ್ರಭುದೇವರು ಬಂದು ನಿಂತಾರ, ಅವ್ರು ಬಂದು ಹೇಳ್ಯಾರ. ಇಲ್ಲೇನಂದ್ರು? ಉಪಚಾರಕ್ಕೆ ಇಂಬಿಲ್ಲ. ಕರುಣದೆಂಬರ ಹೇಳ ಅಪ್ಪಣ್ಣ. ಇಲ್ಲಿ ಉಪಚಾರಕ್ಕೆ ಇಂಬಿಲ್ಲ ಅಂದ್ರೆ ಏನರ್ಥ ಗೊತ್ತನು? ಏನರ್ಥ ಗೊತ್ತನು? ಅವ್ರು ಯಾರು ಹೊರಗಿನಾರನ? ಅವ್ರು ಯಾರು ಹೊರಗಿನಾರು? ಈಗ ಮನ್ಯಾಗ ನಾವು ಇದ್ದಾಗ ಯಾರು ಬಂದ್ರೆ ಅವರಿಗೆ ಬರ್ರಿ ಕುಂದ್ರಿ ಅಂತೇವೇನು? ಹಂಗೆ ಉಪಚಾರಕ್ಕೆ ಇಂಬಿಲ್ಲ ಅಂದ್ರೆ ಆ ಅರ್ಥದೊಳಗೆ ಹೇಳ್ಯಾರ. ಅವ್ರದ್ದು ಐತಲ್ಲಪ್ಪ ಇದೆಲ್ಲ, ಈ ಮಹಾಮನೆನೇ ಅವ್ರದ್ದೈತಲ್ಲಪ್ಪ. ಇದು ಈ ಮಹಾಮನೆಯ ಸೇವಕಷ್ಟ ನಾನು ಆ ಭಾವದೊಳಗೆ ಹೇಳಾಕತ್ತಾರ ಅವರು. ಈ ಮಹಾಮನೆಯ ಸೇವಕನಾಗಿ ಎಲ್ಲಿದೇನ ಹೊರತು ಆ ಮನೆ ಮಾಲಕರ ಎಲ್ಲಿ ಬಂದಾರ ಅಂದ್ರೆ ಅವ್ರಿಗೆ ಉಪಚಾರ ಮಾಡೋದೇನಾಯ್ತು ನಾನು? ಅವ್ರದೇ ಇದು ಮನೆ ಅನ್ನೋ ಅರ್ಥದೊಳಗೆ ಇಲ್ಲಿ ಉಪಚಾರಕ್ಕೆ ಇಂಬಿಲ್ಲ. ನಾವು ಹಿಂಗೆ ತಿಳ್ಕೊಬೇಕು. ಅವರು ಆ ಭಾವದೊಳಗೆ ಹೇಳ್ಯಾರ, ನಾವು ಹಂಗೆ ಅರ್ಥ ಮಾಡ್ಕೋಬೇಕು. ಏನಾರೇನಾರ ಅರ್ಥ ಮಾಡ್ಕೊಳ್ಳೋದಲ್ಲ. ಅದಕ್ಕೆ ಅವ್ರು ಹೇಳಿದರು, ಕಾಯದ ಕೈಯಲ್ಲಿ ಕರಸ್ಥಲ. ಕಾಯದ ಕೈಯಲ್ಲಿ ಕರಸ್ಥಲ ಅಂದ್ರೆ ಏನು? ಕಾಯದ ಕರಸ್ಥಲದಲ್ಲಿ ಇಷ್ಟಲಿಂಗ ಹಿಡಿದು, ಕಾಯದ ಕೈಯಲ್ಲಿ ಕರಸ್ಥಲ, ಅಂತರಂಗದ ಪ್ರಾಣದ ಕರಸ್ಥಲದಲ್ಲಿ ಪ್ರಾಲಿಂಗವೆನಿಸುವ ಜಂಗಮಲಿಂಗವ ಹಿಡಿದು, ಅಲ್ಲಿ ಪ್ರಾಣಲಿಂಗವನ್ನು ಹಿಡಿದಾರ. ಆ ಪ್ರಾಣಲಿಂಗ ಯಾವುದು ಅಂದರೆ ಸಾಕ್ಷಾತ್ ಜಂಗಮಲಿಂಗವೇ. ಅವೆರಡೂ ಹಿಡಿದು ಇಲ್ಲಿ ಅಂಗೈಯೊಳಗೆ ಇಷ್ಟಲಿಂಗವನ್ನು ಹಿಡಿದಾರ, ಅಂತರಂಗದೊಳಗೆ ಪ್ರಾಣಲಿಂಗವನ್ನು ಹಿಡ್ಕೊಂಡಾರ. ಇಲ್ಲಿ ಇಷ್ಟಲಿಂಗ ಸಾಕಾರ ರೂಪವಾಗಿ ಕಾಣತಕ್ಕಂಥ ಇಷ್ಟಲಿಂಗ, ಅಂತರಂಗದಲ್ಲಿರ್ತಕ್ಕಂಥ ಪ್ರಾಣಲಿಂಗ, ಇವೆರಡೂ ಬೇರೆ ಬೇರೆ ಅಲ್ಲ ಅನ್ನೋ ಭಾವದೊಳಗೆ ಅವರು ಪರಮಾನಂದ ಸುಖದೊಳಗೆ ಇದ್ದರು. ಇಂತಿ ಅವಸ್ಥೆಯಿಂದ ಎದ್ದು ಹೋಗಿ ಜಂಗಮಲಿಂಗವಾಗಿ ಬಂದ ಶರಣ ಪ್ರಭುದೇವರನ್ನು ಬರಮಾಡಿಕೊಂಡು ಬರುವುದರ ತಾತ್ವಿಕ ರಹಸ್ಯದ ಆಳಕ್ಕಿಳಿದು ಎದ್ದು ಹೋಗಿ ಕರಿಬೇಕು, ಅಥವಾ ಇಲ್ಲೇ ಕುಂತ ನಾ ಲಿಂಗಾರ್ಚನೆ ಅವ್ರನ್ನ ಇಲ್ಲಿ ಕಾಣಕತ್ತೇನಲ್ಲ ಅಂತ ಅನ್ಕೋಬೇಕು. ಪರಶಿವನು ಪ್ರಾಣಲಿಂಗವೆನಿಸುವ ಜಂಗಮಲಿಂಗವಾಗಿ ಬಂದಿದ್ದೇನೋ ನಿಜ, ಬಂದಾರ, ಏನು ಪ್ರಶ್ನೆ ಇಲ್ಲ. ಆದರೆ ಆ ಲಿಂಗ ಜಂಗಮದ ನಿಜವೇ ಪ್ರಾಣಲಿಂಗವಾಗಿ ಎನ್ನಂತರಂಗದಲ್ಲಿ ಈಗಾಗಲೇ ಅದಾರ, ಈಗಾಗಲೇ ನನ್ನೊಳಗೆ ಅದಾರ ಅವರು. ಹಿಂಗಿದ್ದಾಗ ಆ ಜಂಗಮಲಿಂಗದಲ್ಲಿಯೇ ನಾನು ತನ್ಮಯನಾಗಿದ್ದಾಗ ಹೊಳ್ಳಿ ಕರ್ಕೊಂಬರೋ ಅವಶ್ಯಕತೆ ಏನೈತಿ? ನಾನೇ ಎದ್ದು ಹೋಗಿ ಕರೆಯುವುದು ಏನೈತಿ ಅನ್ನುವಂಥದ್ದು ಆ ಭಾವದಲ್ಲಿ ಅದಾರ ಅವರು. ಆಗಲೇ ಅವ್ರ ಜೋಡಿ ನಾ ಅದೇನಿ. ಹೀಗಾಗಿ ಜಂಗಮದಲ್ಲಿ ಅಭಿನ್ನವಾಗಿ ಬೇರೆ ಬೇರೆ ಎಲ್ಲ ಅಂದಾಗ ಅಭಿನ್ನವಾಗಿ ಪರಮಾನಂದ ಸುಖ ಪಡೆಯುತ್ತಿರುವಾಗ ಹೊರಗೆ ಬಂದ ಜಂಗಮ ಲಿಂಗವೇ ಅಂತರಂಗದೊಳಗಿದ್ದಾಗ ನಾನು ಅವರ ನಿಜದಲ್ಲಿ ಬೆರೆತುಕೊಂಡಾಗ, ಈ ಸದ್ಯ ಅವ್ರ ಜೊತೆನೇ ಬೆರೆತುಕೊಂಡು ಬಿಟ್ಟೇನು ನಾನು. ಬೆರೆತುಕೊಂಡಾಗ ಈ ಭಿನ್ನ ಭಾವಕ್ಕೆ ಅವಕಾಶವೆಲ್ಲಿಯದು? ಬ್ಯಾರೆ ಅಂತ ಅನಿಸ್ಕೊಂಡಿದ್ರೆ ಎದ್ದು ಹೋಗಿ ಕರಿಬೇಕು ನಾನು. ಬ್ಯಾರೆ ಅಂತ ನಾನು ಅವರು ಬ್ಯಾರೆ ಅಂದಾಗ ನಾ ಎದ್ದು ಹೋಗಿ ಕರಿಬೇಕು. ಬ್ಯಾರೆ ಅನ್ಲೆಲ್ಲ ನಾ ಬೆರೆತು ಬಿಟ್ಟೇನೆ ಅವರಲ್ಲಿ. ಮೇಲಾಗಿ ತಾತ್ವಿಕ ಕಾಯವೇ ಭಕ್ತವಾಗಿ, ಪ್ರಾಣವೇ ಜಂಗಮವಾಗಿ ಒಂದನ್ನೊಂದು ಭಿನ್ನವಾಗಿರಿಸಲು ಅಸಾಧ್ಯವಾಗಿದ್ದಾಗ ಹೊರಗೆ ಬಂದ ಜಂಗಮ ಶ್ರೇಷ್ಠವೆನ್ನಬೇಕೇ? ನೋಡ್ರಿ, ಹೊರಗೆ ಬಂದ ಜಂಗಮ ಶ್ರೇಷ್ಠವೆನ್ನಬೇಕೇ ಅಥವಾ ಅಂತರಂಗದ ಜಂಗಮ ಕಿರಿದೆಂದು ಭಾವಿಸಬೇಕೇ? ಇದು ಜಿಜ್ಞಾಸೆ. ಅದೆಂದಿಗೂ ಸಾಧ್ಯವಿಲ್ಲ, ಸಾಧ್ಯ ಇಲ್ಲ. ಯಾವುದೂ ಇದು ಸಣ್ಣದಲ್ಲ, ಅದು ದೊಡ್ಡದಲ್ಲ. ಎದ್ದು ಹೋಗಿಯ ಇದು ಸಣ್ಣದು ಅನ್ಕೊಂಡಂಗೆ ಆಕೈತಿ. ಹೌದಾ? ಸೊ ಅದೆಂದಿಗೂ ಸಾಧ್ಯವಿಲ್ಲ. ಒಳ ಹೊರಗಿರುವ ನಿಜ ವಸ್ತು ತಾನೊಂದೇ ಆಗಿದೆ. ಇಲ್ಲಿರುವುದು ಅದ, ಅಲ್ಲಿರುವ ಸಂಗಯ್ಯ ನಿಲ್ಲಿಲ್ಲವೇ, ಅಲ್ಲಿ ಇಲ್ಲಿವೆಂಬ ಉಭಯ ಸಂದೇಹವೇಕೆ? ನೀಲಂ ತಾಯಿಯವರು ಕೇಳ್ಯಾರ. ಬಲ್ಲಂತ ಮಹಾತ್ಮರಿಗಿದು ಗುಣವೇ?
ಅಲ್ಲಿಗೆ ಎಮ್ಮನು ಬರ ಹೇಳಿದರಂತೆ. ಹೌದಾ? ನೀಲಂ ತಾಯಿಯವರು ಅದ ಹಡಪದಪ್ಪನವ್ರ ಕಡೆಯಿಂದ ನಾನು ಹೇಳಿ ಕಳಿಸಿದಾಗ ಅಂತಾರಲ್ಲ, ಅಲ್ಲಿಗೆ ಎಮ್ಮನು ಬರ ಹೇಳಿದರಂತೆ. ಅಲ್ಲಿ 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 ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ? ಅಲ್ಲಿ ಇಲ್ಲಿ ಎಂಬ ಉಭಯ ಸಂದೇಹಗಳಿದು. ಬಲ್ಲಂತ ಮಹಾತ್ಮರಿಗಿದು ನೋಡ್ರಿ, ಅವ್ರು ಆ ನಿಲುವಿಗೆ ಹೋಗಿದ್ರು. ನುಡಿಯಲಾಲಿಸು ಬೇಗ ಕೆಡಹುದಿ ಕಲ್ಯಾಣ ಮಾತು. ಕಪ್ಪಡಿ ಸಂಗಮನಾಥ ಕೇಳು, ಬಹಳ ಅದ್ಭುತ ಇದು. ಅದೇ ತತ್ವದಲ್ಲಿ ಅವ್ರು ಹೇಳಿದ್ದು, ಆ ನಿಲುವಿನಲ್ಲಿ ನಿಂತು ಹೇಳಿದ್ದು. ಇಲ್ಲಿ ಇವರೇ ಹೇಳಾಕತ್ತಾರ. ಹಿಂಗೆ ಭಿನ್ನವಾಗಿ ಯಾವುದು ನಾವು ಚಲೋ, ಯಾವುದು ಶ್ರೇಷ್ಠ ಅನ್ನಬೇಕು, ಯಾವುದು ಹೀಗಿರುವಾಗ ಯಾವ ಜಂಗಮಕ್ಕೆ ಯಾವ ಉಪಚಾರ ಮಾಡಬೇಕು? ಇಲ್ಲಿ ಪ್ರಾಣಲಿಂಗದ ಜಂಗಮಕ್ಕೆ ಉಪಚಾರ, ಅಲ್ಲಿ ಹೊರಗೆ ಬಂದು ನಿಂತ ಜಂಗಮಲಿಂಗಕ್ಕೆ ಉಪಚಾರ. ಯಾವ ಉಪಚಾರ ಮಾಡಬೇಕು ಎಂದು ಆಲೋಚಿಸಿದ ಬಸವಣ್ಣನವರು ಕೊನೆಗೆ ಇಲ್ಲಿ ಉಪಚಾರಕ್ಕೆ ಅವಕಾಶವೇ ಇಲ್ಲ, ಇಂಬಿಲ್ಲ ಅಂತ ಹೇಳಿದ್ರಲ್ಲ. ಇಲ್ಲಿ ಉಪಚಾರಕ್ಕೆ ಇಂಬಿಲ್ಲ. ಶರಣರಿಗೆ ಕರುಣೆ ಇಟ್ಟು ಬರಲು ಭಿನ್ನವಿಸೆಂದು ಅಪ್ಪಣ್ಣನವರನ್ನು ಮತ್ತೆ ಕಳಿಸ್ತಾರೆ. ಹಿಂಗೆ 2-3 ಸಲ ಅಡ್ಡಾಡ್ತಾರೆ ಅಪ್ಪಣ್ಣವ್ರು ಹೊರಗೆ ಒಳಗೆ. ನಿಮ್ಗೆ ಗೊತ್ತೈತೆ ಚರಿತ್ರೆ. ಅದು ಬಂದ್ರ ನೋಡಿದ್ರ, ಇವ್ರಿಗೆ ಬಂದು ಹೇಳಿದ್ರ, ಮತ್ತು ಇವ್ರೊಂದು ಹೇಳಿದ್ರ, ಮತ್ತು ಅವ್ರಿಗೆ ಹೇಳಿದ್ರ, ಮತ್ತು ಅವ್ರೊಂದು ಹೇಳ್ತಾರೆ, ಮತ್ತು ಇಲ್ಲಿ ಬಂದು ಹೇಳ್ತಾರೆ. ಇದು ನಡೀತೈತಿ, ಇದು ಭಾಳ ಚಂದ ನಡೀತೈತಿ. ಇಲ್ಲಿ ನೋಡ್ರಿ, ಮಹಾಗುರು ಬಸವಣ್ಣನವರಿತ್ತ ಅಪ್ಪಣೆ ಹೊತ್ತು ಮತ್ತು ಕೇಳ್ಬೇಕಲ್ರಿ. ಇಲ್ಲಿ ಇವ್ರನ್ನ ಕೇಳ್ಬೇಕು, ಅಲ್ಲಿ ಅವ್ರನ್ನ ಅಪ್ಪನ ಕೇಳ್ಬೇಕು, ಅವನ್ನ ಕೇಳ್ಬೇಕು. ಮಾತು ಹೋಗಲ್ಲ ಹೇಳಿ ಬಾ ಹಿಂಗೆ ಅಂತ ಅವ್ರು ಹೇಳಿ ಕಳಿಸಿದ್ರು. ತಾಯಿ ಅಪ್ಪ ಹಿಂಗಂತ ಹೇಳಂತ ಇಲ್ಲಿ ಹೇಳಿ ಕಳಿಸಿದ್ರು. ನಡಕ ಅಪ್ಪಣ್ಣವರು ಅಲ್ಲಿಗ ಮೇಲಿಗ ಮೇಲೆ. ಇದು ಭಾಳ ಒಳ್ಳೆಯ ಸಂದರ್ಭ ನೋಡ್ರಿ. ಹೀಗೆಂದು ಬಸವರಾಜ ದೇವರು ನಿರೂಪಿಸಿ ಹಡಪದಪ್ಪಣ್ಣಗಳ ಕರೆಯಲಟ್ಟಲು ಆ ಅಪ್ಪಣ್ಣಗಳು ಬಂದು ಪ್ರಭುದೇವರ ಬಿಜಂಗಯ್ಯೆಂದು ಕರೆವ ಪ್ರಸ್ತಾವದ ವಚನ. ಯಾರು ಹೇಳಿದ್ರಿಲ್ಲೇ? ಹಡಪದಪ್ಪಣ್ಣವರು ಪ್ರಭುದೇವರಿಗೆ ಬಸವಣ್ಣವರು ಹೇಳಿದ ಸಂದೇಶವನ್ನು ಹೊತ್ತುಕೊಂಡು ಬಂದು ಈಗ ಹಡಪದಪ್ಪಣ್ಣವರು ಪ್ರಭುದೇವರಿಗೆ ಹೇಳಾಕತ್ರು. ಏನು ಹೇಳಿದರು? ಮನವೇಕಾರ್ಥವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗಿದ್ದವರಲ್ಲಿ ತೆರೆ ಮರೆ ಎಂಬುದಿಲ್ಲ ನೋಡಯ್ಯ. ಮತ್ತು ಸುಧಾರಿಸಿ ಹೇಳ್ಬೇಕಲ್ಲ ಇವರು ಅವ್ರು ಹೇಳಿದ್ದನ್ನು. ಮತ್ತು ಏನೂ ಅವರು ಕೋಪಗೊಳ್ಳದಂಗೆ, ತಪ್ಪು ತಿಳ್ಕೊಳ್ಳಾರ್ದಂಗೆ, ಯಾರ್ದಾರ ಸುದ್ದಿ ಯಾರಿಗೆ ಹೇಳುವಾಗ ಭಾಳ ಸೂಕ್ಷ್ಮವಾಗಿ ಹೇಳ್ಬೇಕಾಗತ್ತೆ. ನಾವು ಏನಾರು ಎತ್ತರ ಪತ್ರ ಹೇಳಿಬಿಟ್ಟು ಅಂದ್ರೆ ಅವು ಭಾಳ ಕಮ್ಯುನಿಕೇಷನ್ ಗ್ಯಾಪ್ ಅಂತ ಕರಿತೀವಿ ಈ ಮಾಡರ್ನ್ ಯುಗದಾಗ. ಅದಕ್ಕೆ ನಾವು ಕಮ್ಯುನಿಕೇಷನ್ ಗ್ಯಾಪ್ ಆಗೈತೆ ನೋಡ್ರಿ. ಅವ್ರು ಹೇಳಿದ್ದು ಬೇರೆ ಐತಿ, ಇವ್ರು ಬಂದು ಹೇಳಿದವ್ರು ಬೇರೆ ಹೇಳ್ಯಾರ, ಅಥವಾ ಇವ್ರು ಬಂದು ಹೇಳಿದ್ದನ್ನು ಇವ್ರು ಬೇರೆ ತಿಳ್ಕೊಂಡು ಇವ್ರು ಹೇಳ್ಯಾರ. ಏನೇನೇನೋ ಈಗ ಮಾಡರ್ನ್ ಇರೋದೊಳಗೆ ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಎಲ್ಲ ಕಡೆ ಅದು. ಹೌದಾ? ಯಾರೋ ಒಬ್ರು ಇದ್ರೆ ಹೇಳಿದ ಸುದ್ದಿ ಕಡೆಗೆ ಮುಟ್ರೋಗೋದು ಏನೇನೋ ಆಗಿರ್ತೈತೆ ಅಂತಂದು ಹೇಳ್ತಾರೆ. ನಮ್ಮ ಹಂಗೆ ಆಗಬಾರ್ದಂತ ಹಡಪದಪ್ಪಣ್ಣವ್ರು ಭಾಳ ಎಚ್ಚರ ವಹಿಸಿ ವಾಸ್ ವೆರಿ ಕೇರ್ಫುಲ್ ಇನ್ ಡೆಲಿವರಿಂಗ್ ದ ಮೆಸೇಜ್. ಭಾಳ ಕೇರ್ಫುಲ್ಲಾಗಿ ಅವ್ರು ಬಂದು ಹೇಳಾಕತ್ತಾರ. ಯಾವುದು ಚಾಚು ತಪ್ಪದೆ ಬಸವಣ್ಣವರು ಯಾವ ಭಾವದಲ್ಲಿ ಹೇಳ್ಯಾರ ಆ ಭಾವಕ್ಕೆ ಏನೂ ಧಕ್ಕೆ ಆಗದ ರೀತಿಯಲ್ಲಿ ಯಥಾವತ್ತಾಗಿ ಒಂದು ಪ್ರಭುದೇವ್ರಿಗೆ ಮುಟ್ಟಿಸ್ಬೇಕಿಲ್ಲ ಅಂದ್ರೆ ಅನಾಹುತ ಆಗಿ ಹೋಗ್ತೈತಿ. ಇವ್ರೇನು ಹೇಳಾರೋ ಅವ್ರೇನು ಹೇಳೋರು, ಇವ್ರೇನು ಕೇಳ್ಕೊಂಡ್ರು ಅವ್ರೇನು ಕೇಳ್ಕೊ. ಇದು ದೊಡ್ಡವ್ರ ಮಾತುಗಳನ್ನು ಇನ್ನೊಬ್ಬರಿಗೆ ಬಂದು ಹೇಳುವಾಗ ಭಾಳ ನಾವು ಜಾಗರೂಕರಾಗಿರ್ಬೇಕಾಗತ್ತೆ. ಇಲ್ಲ ಏನಾರ ಆಗಿ ಇಬ್ಬರ ನಡುವಿನ ಸಂಬಂಧ ಹಾಳಾಗುವಂಥ ಒಂದು ಪ್ರಸಂಗಗಳಿರ್ತಾವೆ. ಅದಕ್ಕೆ ನಾವು ಭಾಳ ಎಚ್ಚರವಾಗಿ ಹಂಗೆ ಇಲ್ಲಿ ಹಡಪದಪ್ಪನವ್ರು ಎಷ್ಟು ಚೆನ್ನಾಗಿ ಅವ್ರ ಮಾತುಗಳನ್ನು ಅವ್ರ ಭಾವಕ್ಕೆ ಏನೂ ಧಕ್ಕೆ ಬರದ ರೀತಿಯಲ್ಲಿ ಬಸವಣ್ಣವ್ರ ಭಾವಕ್ಕೆ ಇವ್ರು ಅದನ್ನು ತಪ್ಪು ತಿಳ್ಕೊಳ್ಳಕ್ಕೆ ಅವಕಾಶ ಮಾಡಿ ಕೊಡ್ಲಾರ್ದಂಗೆ ಆ ಸುದ್ದಿಯನ್ನು ಮುಟ್ಟಿಸ್ಬೇಕು. ಅವರು ಕೇಳೋರಲ್ಲ, ತಿಳಿದೈತೆ ಅಂದರೂ ಹೊಳೆ ಪ್ರಶ್ನೆ ಮಾಡೋರು ಪ್ರಭುದೇವ್ರು. ಆ ಮಾತು ಬೇರೆ. ಅವ್ರಿಗೆ ಬರೋಬ್ಬರಿ ತಿಳಿದೈತೆ ಅಂದ್ರೂ ಮತ್ತೆ ಪ್ರಶ್ನೆ ಹಾಕಿ ಅವ್ರು ಅದಕ್ಕೆ ಕೊನೆಗೆ ಒಂದು ಹಂತಕ್ಕೆ ಬರೋರು ಅವರು. ಇಲ್ಲಿ ನೋಡ್ರಿ, ಮನಕ್ಕೆ ಮನವೇಕಾರ್ಥವಾಗಿ, ಕಾಯಕ್ಕೆ ಕಾಯ ಸಂಬಂಧವಾಗಿ, ಪ್ರಾಣಕ್ಕೆ ಪ್ರಾಣ ಸಮದರ್ಶನವಾಗಿದ್ದವರಲ್ಲಿ ತೆರೆ ಮರೆ ಎಂಬುದಿಲ್ಲ ನೋಡಯ್ಯ. ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚಾರ್ಯಕ್ಕೆ ಇಂಬಿಲ್ಲ ನೋಡಯ್ಯ. ಅವ್ರು ಹೇಳಿದ್ರಲ್ಲ, ಮತ್ತೆ ಉಪಚಾರಕ್ಕೆ ಇಂಬಿಲ್ಲ ಅಂತ ಅವ್ರು ಹೇಳಿ ಕಳಿಸ್ಯಾರಲ್ಲ, ಅದ ಮಾತು ಹೇಳ್ಬೇಕಲ್ಲ. ಏನಂತ ಹೇಳ್ಬೇಕಿಲ್ಲೇ? ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ. ನೀವೆಲ್ಲರೂ ಎಂಥವ್ರಂದ್ರೆ ಅವ್ರಿಗೆ ಹೇಳ್ದಂಗೆ ಪ್ರಭುದೇವರಿಗೂ ಮತ್ತು ನೀವೆಲ್ಲ ಹೆಂಗಂದ್ರೆ, ಹೌದಾ, ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚಾರ್ಯಕ್ಕೆ ಇಂಬಿಲ್ಲ ನೋಡಯ್ಯ. ಬಸವಪ್ರಿಯ ಕೂಡಲ ಸಂಗಯ್ಯನ ಶರಣ ಬಸವಣ್ಣ ನಟ್ಟಿದನು ಕೃಪೆ ಮಾಡು ಗುರುವೇ.
ಮಾರ್ಯಾರ ದೊಡ್ಡವ್ರು ನೀವು ನಮ್ಮನ್ನ ಇದ್ರಾಗ ಹೈರಾಣ ಮಾಡಬೇಡ್ರಿ, ಇಷ್ಟಂತೂ ಹೇಳ್ಯಾರವರು, ದಯಮಾಡಿ ಒಳಗೆ ಬರ್ರಿ, ಕರ್ಯಾಕತ್ತಾರ ನಿಮ್ಮನ್ನು, ಒಳಗೆ ಬರಕ್ಕೆ ಹೇಳ್ಯಾರ, ಬರ್ರಿ ಒಳಗೆ ಅಂತಿವರು ಆ ಮೆಸೇಜನ್ನು ಕೊಟ್ಟರು. ಏನಂತ ಕೊಟ್ಟರು? ಎರಡು ಮನ ಒಂದಾದಲ್ಲಿ, ಎರಡು ತನುಗಳು ಒಂದಾದಲ್ಲಿ, ಎರಡು ಮನ ಎರಡು ತನು ಒಂದಾದಾಗ ಮತ್ತು ಎರಡೂ ಪ್ರಾಣಗಳು ಒಂದಾದಲ್ಲಿ, ತನು ಮನ ಪ್ರಾಣ ಇವೆರಡೆರಡಿಗೆ ಒಂದ ಆತಂದ್ರೆ ಅಲ್ಲಿ ಸಾಮರಸ್ಯ ಸಮವೆನಿಸುತ್ತದೆ. ಸಂಘ ನಿಸ್ಸಂಗ ಅಂತ ಹೇಳಿದರು. ಆದುದರಿಂದ ಮಹಾಗಣವ ಭಿನ್ನವಾಗಿ ಮಾಡಿ ಸ್ವಾಗತಿಸಿ, ಮಹಾಗಣವ ಭಿನ್ನವಾಗಿ ಮಾಡಿ ಸ್ವಾಗತಿಸಿ ಬರಮಾಡಿಕೊಂಡು ಉಪಚರಿಸಲು ಇಲ್ಲಿ ಅವಕಾಶವೆಂಬುದಿಲ್ಲ. ನೀವು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ. ಅವರಲ್ಲಿರುವ ಪ್ರಾಣಲಿಂಗದ ಜಂಗಮ ಸ್ವರೂಪ ಮತ್ತು ನೀವೇನು ಸಾಕಾರ ರೂಪದಲ್ಲಿ ಬಂದು ಇವೆರಡು ಬೇರೆ ಬೇರೆ ಇಲ್ಲ. ಹೀಗಾಗಿ ಇಲ್ಲಿ ಉಪಚಾರಕ್ಕೆ ಎಡೆ ಇಲ್ಲಿ ನೀವೇನು ಅಂತ ಫಾರ್ಮಾಲಿಟಿ ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಬಂದುಬಿಡ್ರಿ, ಎಲ್ಲ ನಿಮ್ದೈತಿ, ಎಲ್ಲ ನಿಮ್ದೈತಲ್ರಿ, ಯಾಕೆ ನಿಂತೀರಿ ಹೊರಗೆ? ಬರ್ರಿಪ್ಪ ಅಂತ ನಾವು ಕರೆಯಂಗಿಲ್ಲ, ಮಾತ್ಮೀರನ್ನ ಬಂದಾಗ ಕರಿತೇವಲ್ಲ, ಇಲ್ಲ ಯಾಕೆ ನಿಂತೀರಿ, ಬರ್ರಿಪ್ಪ, ಬರ್ರಿ ಏನು ಅಂತ ಕರೆಯಂಗಿಲ್ಲ. ನಾವು ಇಲ್ಲಿ ಭಾವ ಒಂದೇ ಇರ್ತೈತಲ್ಲ, ಅದು ನಮ್ಮ ಮನೆ ನಡ್ರಿ ಅಂತ ನಾವು ಅಂತೀವಿ. ನಾವ್ರು ಒಂದ ಈ ಭಾವದಲ್ಲ ಲೌಕಿಕವಾಗಿ ನಾವು ಕೆಲವ್ರ ಮನೆಗೆ ಏನೂ ಉಪಚಾರ ಇಲ್ದಂಗೆ, ಏನೂ ಅದಕ್ಕೆ ಫಾರ್ಮ್ಯಾಟಿಗೆ ಅವಕಾಶ ಕೊಡ್ಲಾರ್ದಂಗೆ, ನಿರೀಕ್ಷೆ ಮಾಡ್ಲಾರ್ದಂಗೆ ಒಳಗೆ ಹೋಗ್ಬಿಡ್ತಲ್ಲ ದಡ ಇದು ಹಂಗೆ. ಆ ಅರ್ಥದೊಳಗೆ ನಾವು ಲೌಕಿಕವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಂಗೆ ಹಿಂಗಿದ್ದಾಗ ನಿಮ್ಮದು ಇಲ್ಲೇ ನೀವು ಉಪಚಾರಕ್ಕೆ ಯಾವುದೇ ರೀತಿಯ ಅವಕಾಶ ಎಡೆ ಮಾಡಿ ಕೊಡ್ಲಾರ್ದನ ಇಲ್ಲಾಕೆ ನಿಂತೀರಿ, ಬಂದುಬಿಡ್ರಿ ಒಳಗೆ ಪೂಜಾಕ್ಕೆ ಕುಂತಾರ ಅವರು, ಬಂದುಬಿಡ್ರಿ ಅಂತಂದು ಅನ್ನೋ ಅರ್ಥದೊಳಗೆ ಅವರು ಹೇಳಿದರು. ಸಂಘ ನಿಸ್ಸಂಗವಾಗಿಪ್ಪವರಲ್ಲಿ ಉಪಚಾರಕ್ಕೆ ಇಂಬಿಲ್ಲ ನೋಡ. ಮಹಾಶರಣ ಬಸವಣ್ಣನವರು ಉಭಯ ಭಾವ ಸಂಘ ಒಳಗೆ ನಿಸ್ಸಂಗವಾಗಿ ನಿಂತಂಥವ್ರು. ಅವರಲ್ಲಿ ಎರಡು ಭಾವನೂ ಇಲ್ಲ, ಯಾರನ್ನೂ ಎರಡು ಕಂಡೇ ಇಲ್ಲ ಅವರು. ಹಂಗೆ ಯಾರನ್ನೂ ಕಾಣೋದಿಲ್ಲ ಅಂದ್ರೆ ನಿಮ್ಮನ್ನ ಹೆಂಗೆ ಕಾಣ್ತಾರೆ ಅವರು? ಹೌದಾ? ಸೊ ಮಹಾಗಣದಲ್ಲಿ ಒಂದವಾಗಿ ಸಮರಸವಾದವರು ಅವರು, ಮಹಾಗಣದಲ್ಲಿ ಒಂದಾಗಿ ಸಮರಸವಾಗಿ ನಿಂತಂಥ ಅವರು ಮಹಾಚೇತನದ. ಅದರಿಂದ ಆ ಮಹಾಗಣವ ಭಿನ್ನವಾಗಿ ಮಾಡಿ ಸ್ವಾಗತಿಸಿ ಬರಮಾಡಿಕೊಂಡು ಉಪಚರಿಸಲು ಅವಕಾಶವೆಂಬುದಿಲ್ಲ ತಂದೆ ಹೇಳಿದರು ಅವರು. ಮುಂದೆ ಮಹಾಶರಣ ಬಸವಣ್ಣನವರು ನಿಲ್ಲಿ ಒಪ್ಪಿಸಿ, ನೋಡ್ರಿಪ್ಪ ಹಿಂಗೈತಿ, ಹಿಂಗಿಲ್ಲ, ಅವ್ರು ನಿಲ್ಬೇಡ ಅಂತ ಹೇಳ್ರಿ, ದೌಡ್ ಹೋಗಿ ಕರ್ಕೊಂಬರ್ರಿ, ನಾನು ಒಪ್ಪಿಸಿ ದಯವಿಟ್ಟು ಮಹಾಮನೆಯೊಳಗೆ ದಯಮಾಡಿಸಬೇಕು ಗುರುವೇ ಎಂದು ಅಪ್ಪಣ್ಣನವರು ಅಲ್ಲಮ ಪ್ರಭುದೇವರಲ್ಲಿ ಭಿನ್ನವಿಸುವರು. ಏನಾಗಿರಬಾರ್ದು? ಪ್ರಶ್ನೆ ಬಂತಿಲ್ಲ, ಪ್ರಶ್ನೆ ಪ್ರಭುದೇವರದು ಬಂತು. ಹೀಗೆಂದು ಹಡಪದಪ್ಪಣ್ಣಗಳು ಭಿನ್ನಹಂ ಮಾಡಿ ಬಿಜಂಗಯ್ಯನಲು ಆ ಪ್ರಭುದೇವರು ಅಟ್ಟಾಟಿಕೆಯಲ್ಲಿ ಕರೆಯಲ್ಲಟ್ಟಿದರೆಂದು ಮುನಿಸನೊಳಗಿಟ್ಟುಕೊಂಡು ತಡನ ಇಲ್ಲ ಸಿಟ್ಟಿಗಳಾಕ ಏನಂದಿಲ್ಲ. ಏನು ಅಂದಾರಪ್ಪ ಇಲ್ಲಿ ಅವರು ಹೇಳಿದ್ರು ಹಡಪದಪ್ಪನವ್ರು. ಅವ್ರು ಏನು ಹೇಳೋದನ್ನ ಬಂದೆ ತಾವತ್ತು ಇಲ್ಲ ಹಂಗೆ ಒಳಗೆ ಅರ್ಥ ಆಗೈತಿ, ಒಳಗೆಲ್ಲ ಗೊತ್ತೈತಿ, ಅದೇನು ಗೊತ್ತಿಲ್ಲದ ಅಲ್ಲದು, ಜಗತ್ತಿಗೆ ತೋರಿಸಿಕೊಡ್ಬೇಕಾಗೈತಿ, ಏನು ತತ್ವಗಳನ್ನು ಜಗತ್ತಿಗೆ ಕೊಡಬೇಕಾಗೈತಿ. ಏನಂತ ಇಲ್ಲಿ ಸಂಭಾಷಣೆ ಆದಾಗನ ಮತ್ತು ಮಹಾಶರಣರು ತಮ್ಮಷ್ಟಕ್ಕೆ ತಾವು ತಿಳ್ಕೊಂಡು ಮಾತಾಡಲಾರ್ದ ಮೌನವಾಗಿ ಹಿಡಿದು ಹೋಗ್ಬಿಟ್ರೆ ಜಗತ್ತಿಗೆ ಏನು ಸಂದೇಶ ಆಗ್ಬೇಕು? ಜಗತ್ತಿಗೊಂದು ಬೆಳಕು ಬರ್ಬೇಕಲ್ಲ. ಅದಕ್ಕೆ ಇವರು ಎರಡು ಬೆಳಕು ಮಹಾ ಬೆಳಕುಗಳು ಮಾತಾಡಕತ್ತಾವ ಈಗ ಅಷ್ಟೆ. ಅದು ಜಗತ್ತಿಗೆ ಬೆಳಕು ಆಗ್ಬೇಕು. ಇಲ್ಲ ಅಂದ್ರೆ ಏನಾಕತಿ? ಬ್ಯಾಟ್ರಿ ಐತಿ, ಶೆಲ್ ಅದಾವು, ಹೌದಾ, ಲೈಟ್ ಐತಿ, ಆ ಬಟನ್ ಆನ್ ಮಾಡ್ಲಾರ್ದ ಬೆಳಕು ಹೆಂಗೆ ಬೀಳ್ಬೇಕು? ಬಟನ್ ಆನ್ ಮಾಡಕತ್ತಾರ ಅವ್ರು, ಯಾರು? ಪ್ರಭುದೇವರು. ಮಾತಾಡ್ಬೇಕಲ್ಲ, ಮತ್ತು ಮಾತಾಡೋಕ್ಕೊಂದು ಟೈಮ್ ಏನೈತೆ ಅನ್ನೋದು ಹೊರಗೆ ಹೆಕ್ಕಿ ತೆಗಿಬೇಕಲ್ಲ, ತತ್ವ ಸಿದ್ಧಾಂತವನ್ನು ಜಗತ್ತಿಗೆ ಕೊಡ್ಬೇಕಲ್ಲ. ಮುನಿಸನೊಳಗಿಟ್ಟುಕೊಂಡು ನುಡಿಯುವ ಪ್ರಸ್ತಾವದ ವಚನ ಏನು? ಮುನಿಸನ ಒಳಗಿಟ್ಟುಕೊಂಡ್ರವರು ಮನ ಒಂದಾಗಿ ತನು ಒಂದಾಗಿ. ಇವ್ರು ಏನು ಹೇಳ್ಯಾರಲ್ಲ ಅದನ್ನ ಹಿಡ್ಕೊಂಡ್ಬಿಡ್ತಾರ ಅವ್ರು. ನಾ ಹೇಳ್ತೇನೆ ನಿಮ್ಗೆ, ಹಿಂದೂ ಸಿದ್ದರಾಮ ಶ್ರೀಗಳಿಗೆ ಅದನ್ನ ಹಿಡ್ಕೊಂಡು ಕುಂತಿದ್ರು, ಹೌದಿಲ್ಲ? ಅವ್ರು ಏನು ಹೇಳ್ತಾರೆ ಅದ್ರಾಗಿಂದ ಒಂದು ಎತ್ತಿ ತೊಗೊಂಡೇ ಬಿಡೋದೆ. ಅಂದ್ರೆ ಅದರೊಳಗೆ ಡೀಪ್ ಹೋಗ್ಬೇಕಲ್ಲ, ಏನಂತ ಇನ್ನೂ ಅವರಿಂದ ತರಬೇಕಲ್ಲ ಸಂದೇಶಗಳನ್ನು. ಮನ ಒಂದಾಗಿ ತನು ಒಂದಾಗಿ ಬೆರೆಸಿದ ಬಳಿಕ ಕರೆಯಲಿಲ್ಲ, ಕಾಲು ಹಿಡಿಯಲಿಲ್ಲ ಎಂದರಿದವರು ಉಪಚರಿಸಿ ಬರ ಹೇಳಿದರೆ. ನೋಡ್ರಿ ಹೆಂಗೈತಿ ಇಲ್ಲಿ. ಹಾಗೆ ತಿಳ್ಕೊಂಡವ್ರು ಮತ್ತೆ ಯಾಕೆ ನಿನ್ನ ಕಳಿಸ್ಯಾರಿಲ್ಲ ಕರೆಯಾಕಂದ್ರೆ? ಮನಸ್ಸು ಒಂದಾಗೈತಿ, ಪ್ರಾಣ ಒಂದಾಗೈತಿ, ತನು ಒಂದಾಗೈತಿ, ಇಲ್ಲಿ ಭಿನ್ನಕ್ಕೆ ಅವಕಾಶ ಇಲ್ಲ ಅಂದ್ರೆ ಮತ್ತೆ ಬಹಿರಂಗದ ಉಪಚಾರ ಹಾಕಿದ್ದು ನಿಮ್ಮನ್ನ ಯಾಕೆ ಕಳಿಸ್ಯಾರ? ಕುಂದ್ರಬೇಕಾಗಿತ್ತು. ಎರಡು ಒಂದೇ ಅಲ್ಲ, ನಾವು ಬರ್ತಿದ್ವಿ ಒಳಗೆ, ನಡಕ್ಕೆ ನಿಮ್ಮನ್ನ ಯಾಕೆ ಬರಕ್ಕೆ ಹೇಳಿದ್ರು ಅವರು? ಉಪಚಾರಕ್ಕೆ ಅವಕಾಶ ಆದಂಗೆ ಆತಿಲ್ಲ ಈಗ. ಇಷ್ಟ ಸೂಕ್ಷ್ಮ.
ಎಷ್ಟು ಚಂದ ಹೇಳ್ಯಾರ ನೋಡ್ರಿ. ಎಂದರಿದವರು ಉಪಚರಿಸಿ ಬರ ಹೇಳಿದರೆ ಅದೇ ಕೊರತೆ ನೋಡ. ಅಂಗದ ಕೈಯಲ್ಲಿ ಕ್ರಿಯಿರಲು ಮಾತಿನ ಅದ್ವೈತವೆಂತಪ್ಪುದೋ. ಅಂಗದ ಕೈಯಲ್ಲಿ ಕ್ರಿಯಿರಲು ಮಾತಿನ ಅದ್ವೈತವೆಂತಪ್ಪುದೋ. ಮಾತಿನಾಗ ಅದ್ವೈತ ಅನ್ನಕತ್ತೀರಿ ನೀವು, ಮತ್ತು ಈ ಅಂಗದೊಳಗೆ ಕ್ರಿಯೆ ಯಾಕೆ ಮಾಡಾಕತ್ತೀರಿ ನೀವು? ಜ್ಞಾನ ಭಾವದಲ್ಲಿ ಎರಡು ಒಂದ ಅನ್ನೋದು ತಿಳ್ಕೊಳ್ಳೋದು ಜ್ಞಾನ ಹೌದಾ? ಮತ್ತು ಕ್ರಿಯೆ ಹಾಕ್ಬೇಕು, ಕ್ರಿಯೆ ಹಾಕ್ಬೇಕು. ಉಪಚಾರದ ಕ್ರಿಯೆ ಆತಿಲ್ಲ, ಎರಡು ಒಂದ ಅಂದ್ಬಿಟ್ರಿ, ಉಪಚಾರಕ್ಕೆ ಅವಕಾಶ ಇಲ್ಲ ಅಂದ್ರೆಲ್ಲ ಬಿಟ್ಬಿಡ್ಬೇಕಾಯ್ತು. ಮತ್ತೆ ಯಾಕಿದೆ? ಅಂಗದ ಕೈಯಲ್ಲಿ ಕ್ರಿಯೆ ಇರಲು ಮಾತಿನ ಅದ್ವೈತವೆಂತಪ್ಪುದೋ. ಮುಂದೆ ಹೇಳ್ತಾರ, ಆನಾಗದ ಮುನ್ನವೇ, ಇದು ನೋಡ್ರಿ ಹೆಂಗೈತಿ, ಆನಾಗದ ಮುನ್ನವೇ ತಾನಾದನೆಂಬುವರಲ್ಲಿಗೆ. ಸೀದಾ ಅಲ್ಲಿಗೆ ಹೋದ್ರು ಅವರು, ಬಸವಣ್ಣವ್ರಿಗೆ. ಆನಾಗದ ಮುನ್ನವೇ ತಾನಾದನೆಂಬುವರಲ್ಲಿಗೆ ನಮ್ಮ ಗುಹೇಶ್ವರ ಲಿಂಗವು ಅಡಿ ಇಡುವವನಲ್ಲ. ಬೆತ್ತು ಒಮ್ಮೆ ಡೈರೆಕ್ಟ್ ನೋಡ್ರಿ, ಎಲ್ಲ ಒಂದ, ನಾ ಬೇರೆಲ್ಲ ನೀ ಬೇರೆಲ್ಲ ಅಂತ ತಿಳ್ಕೊಂಡವ್ರು ಅಂತೆಲ್ಲ ಅನ್ಕೊಂಡ್ರಿ ನೀವು. ಅದು ಹಂಗಾಗಿಲ್ಲದ ಅಂತಾರ ಅವ್ರು. ಆನಾಗದ ಮುನ್ನವೇ, ಇನ್ನೂ ಆವಕಿನ ಮುಂಚೆಕ್ಕನ ತಾನಾದನೆಂಬುವರಲ್ಲಿಗೆ. ಯಾರಿಗದು? ಬಸವಣ್ಣವ್ರಿಗೆ. ಅದು ನಮ್ಮ ಗುಹೇಶ್ವರ ಲಿಂಗವು ಅಡಿ ಇಡುವನಲ್ಲ, ಅಲ್ಲಿ ಹೆಜ್ಜೆ ಇಡಂಗಿಲ್ಲ ನಾವು. ಬಂತು ಹಠ, ಬಂತು ಪ್ರಭುದೇವ್ರನ್ನ ಸಂಭಾಳಿಸೋದಂದ್ರೆ ಬಂದ ಬಿಡ್ತಾ ಹಠ. ಈಗ ಏನು ಹೇಳಿದ್ರು ನೋಡ್ರಿ, ಮನ ಒಂದಾಗಿ ತನು ಒಂದಾಗಿ. ಇಲ್ಲಿ ಮನ ಒಂದಾಗಿ ತನು ಒಂದಾಗಿ ಬೆರೆಸದ ಬರೆಕ ಕರೆಯಲಿಲ್ಲ, ಕಾಲು ಹಿಡಿಯಲಿಲ್ಲ. ಸಾಕಾರ ಶರಣ ಸ್ವರೂಪಿ ಜಂಗಮವಾಗಿ ಬಂದ ಮಹಾಘನವ ತನು ಮತ್ತು ಮನ ಸಾಕಾರ ಸದ್ಭಕ್ತನಾಗಿ ನಿಂದ ಅಂಗದ ಮನ ಒಂದನ್ನೊಂದು ಬೆರೆಸಿದೆ, ಸಮರಸವಾಗಿದೆ, ಶಿವಾದ್ವೈತ ಸಮವೆನಿಸಿದೆ ಅಂತ ಹೇಳಿದ್ರಿ ನೀವು. ಆ ಕಾರಣದಿಂದ ಇಲ್ಲಿ ಭಿನ್ನ ಭಾವದಿಂದ ಕರೆದು ಪಾದವಿಡಿದು ಬರಮಾಡಿಕೊಳ್ಳಲು ಅವಕಾಶವಿಲ್ಲೆಂದು ಹೇಳುವೆ. ಹೇಳಿದ್ರಲ್ರಿ, ಇಲ್ಲಿ ಕಾಲು ಹಿಡಿಯಲಿಲ್ಲ, ಬೆರೆಸಿದ ಬಳಿಕ ಕಾಲು ಹಿಡಿಯಲಿಲ್ಲ ಎಂದರಿದವರು, ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದವರು ಮತ್ತೆ ಬಸವಣ್ಣನವರು ನಿಮ್ಮ ಕರೆಯಲನ್ನ ಕಳಿಸಿದ್ದಾರೆ. ಯಾಕೆ? ಕೃಪೆ ಮಾಡಿ ಒಳಗೆ ದಯಮಾಡಿಸಿರಂದು ಉಪಚರಿಸಿ ಕರೆಯುವೆ. ಹೀಗೆ ಕರೆಯುವುದು ಭಿನ್ನ ಭಾವ, ಕರಿಬಾರದನು ಹೊರಗೆ ಬಹಿರಂಗದಲ್ಲಿ. ಅದು ಅಭಿನ್ನತೆ, ಇನ್ನೂ ಅಳವಟ್ಟಿಲ್ಲವೆಂಬುದನ್ನು ಎತ್ತಿ ತೋರುತ್ತದೆ. ನೀ ಕರೆದು ನೋಡಿದರೆ ಅದು ಅಭಿನ್ನತೆ, ಇನ್ನೂ ಒಳಗೆ ಅಳವಟ್ಟಿಲ್ಲ ಅಂತ ನನಗೆ ಅನ್ಸಾಕತೈತಿ ಅಂತ ಇವ್ರದ್ದು ತರ್ಕ. ಕಾಯದ ಕೈಯಲ್ಲಿ ಕರೆದು ಉಪಚರಿಸಿ ಹೇಳುವ ಭಿನ್ನ ಕ್ರಿಯೆ ಇದ್ದಾಗ, ಉಪಚರಿಸಿ ಕರೆದು ಹೇಳುವ ಭಿನ್ನ ಕ್ರಿಯೆ ಇದ್ದಾಗ, ಬರೀ ಮಾತಿನಲ್ಲಿ ಎರಡಿಲ್ಲದೆ, ಬರೀ ಮಾತಿನೊಳಗೆ ಎರಡಿಲ್ಲ ಅದ್ವೈತ ಹೇಳೋದು, ಮಾತಿನಲ್ಲಿ ಎರಡಿಲ್ಲದೆ ಬೆರೆದೇಕವಾಗಿದೆನೆಂಬ ಅದ್ವೈತವನ್ನು ನುಡಿದರೆ ಸಮಂಜಸ ಅಲ್ಲದು. ಅದು ಏಕೋಭಾವಕ್ಕೆ ತಕ್ಕುದಲ್ಲ. ನೋಡ್ರಿ ಮುಂದೆ, ಆನಾಗದ ಮುನ್ನವೇ ತಾನಾದನೆಂಬುವರಲ್ಲಿಗೆ. ಇನ್ನು ಮಹಾಗಣದಲ್ಲಿ ಒಂದಾಗಿ ಬೆರೆದು ಸಮರಸವಾಗಲೇ ಇಲ್ಲ, ಇನ್ನೂ ಆಗೇ ಇಲ್ಲ. ತಾನೇ ತಾನಾಗಿ ಇನ್ನೂ ಆಗೇ ಇಲ್ಲ. ಅದಕ್ಕೂ ಮೊದಲೇ ಮಹಾಗಣಲಿಂಗದಲ್ಲಿ ಬೆರೆದು ಸಮರಸವಾಗಿ ತಾನೇ ತಾನಾದನೆಂದು ಬರಿ ಮಾತಿನಲ್ಲಿ ನುಡಿಯುವರಲ್ಲಿಗೆ ಸ್ವಯಲಿಂಗವಾಗಿ ನಿಂದಂತಹ ಅಲ್ಲಮ ಅಡಿ ಇಡುವನಲ್ಲ. ಈ ರೀತಿಯಾಗಿ ಹಡಪದಪ್ಪಣ್ಣವ್ರ ಶರಣರಿಗೆ ಅತಿ ನಿರ್ಭಿಡೆಯಿಂದ ಯಾರು ಪ್ರಭುದೇವರು ನುಡಿತಾರ. ಒಳಗೆ ಬರಾಕ ನಾವಲ್ಲೇ ಅಂದ್ಬಿಟ್ರು, ಹಠ ಮಾಡಿದರು, ಭಾಳ ಬೇಡ್ಕೊಂಡವ್ರು. ಹಂಗಲ್ರಿಪ್ಪ ಹಿಂಗೆ ಎಲ್ಲ ಹೇಳಿದ್ರು. ಕಡೆ ನೋ, ಸಾಧ್ಯನೇ ಇಲ್ಲ, ಬರೋದಿಲ್ಲ ಅಂತ ಹೇಳಿ ಕಳಿಸ್ರಿ. ಬರೋದಿಲ್ಲ ಅಂದ್ ಮತ್ತೆ ಹೋದ್ರ ಮುಂದೆ ಅಲ್ಲೇ ನಿಂತಾರೆ. ಇನ್ನು ಅವ್ರಿಗೆ ಹೋಗಾಕ ಮನಸ್ಸಿಲ್ಲ. ಯಾಕೆ? ಬಸವಣ್ಣವ್ರು ನೋಡಿ ಬಂದಾರ, ಅವ್ರನ್ನ ಬೆಟ್ಟ ಅವಲ್ರಿ, ಅಲ್ಲಿ ಬರಂಗಿಲ್ಲ ಅಂತೇಳಿ ಮುಂದಾರ ನಡೆದಾರನ ನಡೆಯಂಗಿಲ್ಲ. ಹಂಗೆ ಅದು ಅವು ಅವ್ರವ್ರ ಸಮಾಗಮಕ್ಕನ ಬಂದಾರ ಅವರು. ಆದರೂ ಒಂದಿಷ್ಟು ಇಲ್ಲಿ ಉಪಾಯ ಕಾಣದೆ ಏನು ಮಾಡ್ಬೇಕು ಪಾಪ ಹಡಪದಪ್ಪಣ್ಣವರು. ಉಪಾಯ ಕಾಣದ ಅಪ್ಪಣ್ಣ ಶರಣರು ಬಸವಣ್ಣನವರಲ್ಲಿ ಬಂದು
ಅಲ್ಲಮ ಪ್ರಭುದೇವರು ಬರಲು ನಿರಾಕರಿಸಿದ. ಏನು ಮತ್ತು ಬರಕ್ಕೆ ಒಲ್ಲೆ ಅಂದ್ರೆ ಏನಂದ್ರೆ ಅಂತಾರೆ ಕೇಳ್ತಾರಲ್ಲ, ಹಿಂಗಂದ್ರೆ ಅಂತ ಹೇಳ್ತಾರೆ ಅವರು. ಬರಲು ನಿರಾಕರಿಸಿದ ವಿಷಯವನ್ನು ಹೀಗೆ ಭಿನ್ನಯಿಸುತ್ತಾರೆ. ಏನು ಹೇಳಿದರು? ಹೀಗೆಂದು ಅಪ್ಪಣ್ಣಗಳು ಭಿನ್ನಯಿಸಲು ಬಸವರಾಜ ದೇವರು ಕರೆ ಕಳುಹಿಸಿದ. ನೋಡ್ರಿ, ಅಂಗದಲ್ಲಿ ಕ್ರಿಯರಲು ಮತ್ತೆ ಮಾತಿನಲ್ಲಿ ಅದ್ವೈತವನ್ನಾಡುವ ಭ್ರಷ್ಟಾಚಾರಹೀನರ ಮನೆಗೆ ಬಾರವೆಂದು ಪ್ರಭುದೇವರು ನಿರೂಪಿಸಲು ಆ ಹಡಪದಪ್ಪಣ್ಣಗಳು ಮರಳಿ ಬಂದು ಬಸವರಾಜ ದೇವರಿಗೆ ಭಿನ್ನಹಂ ಮಾಡುವ ಪ್ರಸ್ತಾವದ ವಚನ. ಹಿಂಗಂತೂ ಹೇಳ್ಯಾರ ನೋಡ್ರಿಪ್ಪ ಅವ್ರು. ಮುಂದೆ ಏನು ಮಾಡ್ತೀರಿ ಅಂತ ಹೇಳಕ್ಕೆ ಬಂದ್ರಿ ಇವರಿಗೆ. ದೊಡ್ಡ ಸಮಸ್ಯೆ ಮಾಡ್ಕೊಂಡು ಕುಂತ್ರಿ, ಇಲ್ಲಿ ಅಲ್ಲಿ ಹೋಗ್ಬೇಕು. ಹಿಂಗೆ ಅಂಗದ ಕಳೆ ಲಿಂಗದಲ್ಲಿ ಲೀಯವಾಗದು, ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು, ಮಾತಿನ ಮಾಲೆಯ ಬೊಮ್ಮವೇತರದು. ಕಾಯಭಕ್ತನಾದರೆ ಭ್ರಷ್ಟಾಚಾರವಿರಬೇಕು, ಪ್ರಾಣಜಂಗಮವಾದರೆ ಅರಿವಿರಬೇಕು. ಇಂತಿ ಭಕ್ತಿ ಜ್ಞಾನವುಳ್ಳವರಲ್ಲದೆ ಭಕ್ತರಲ್ಲ, ಶರಣರಲ್ಲ. ಹಿರಿಯರು ಬಂದರೆ ಇದರೆದ್ದು ಬಾರದವರ ಮನೆಗೆ ಅಡಿಯಿಡೆವೆಂದು ಬಸವಪ್ರಿಯ ಕೂಡಲ ಚಂಗನ ಶರಣರು ಕಾಡಿಹರು ಕೇಳ ಸಂಗಣ ಬಸವಣ್ಣ. ಏನಂತ ಹೇಳ್ಯಾರ ಅನ್ನೋದನ್ನು ತಮ್ಮ ವಚನದಾಗ ಹೇಳ್ತಾರ ಅವರು. ಏನು ಹೇಳಿದ್ರು ಅವರು? ಏನು ಹೇಳಿದರು? ಅಂಗದ ಕಳೆ ಲಿಂಗದಲ್ಲಿ ಲೀಯವಾಗದು. ಕಳೆ ಅಂದ್ರೆ ಚೇತನ, ಅಂಗದ ಕಳೆ ಅಂಗದ ಕಳೆ ಲೀಯವಾಗು ಅಂದರೆ ಬೆರೆತು ಹೋಗೋದು, ಲಯವಾಗೋದು. ಅಂಗದ ಚೇತನವಿನ್ನೂ ಲಿಂಗದಲ್ಲಿ ಲೀಯ ಆಗಿಲ್ಲ, ಇನ್ನೂ ಅದು ಬೆರ್ತು ಹೋಗಿಲ್ಲ, ಅದು ಲಯ ಆಗಿಲ್ಲ. ಅಂಗಲಿಂಗ ಸಮರಸ ಇನ್ನೂ ಸಮನಿಸಿಲ್ಲ. ಸಮನಿಸಿದ್ರೆ ನಿಮ್ಮನ್ನು ಬರಕ್ಕೆ ಹೇಳ್ತಿದ್ದಿಲ್ಲ. ಅದಕ್ಕೆ ಅವ್ರ ತರ್ಕ. ಯಾಕೆ ಹಿಂಗೆ ನಿಮ್ಮನ್ನು ಕರೆಯಾಕೆ ಕಳಿಸ್ಯಾರಲ್ಲ, ಅದಕ್ಕೆ ಅದು ಸಮನಿಸ ಆಗಿಲ್ಲ ಅಂತ ನನಗೆ ಅನ್ಸಾಕತೈತೆ ಅಂತ. ಮುಂದೆ ಲಿಂಗದ ಕಳೆ ಅಂಗದಲ್ಲಿ ಲೀಯವಾಗದು, ಅದರಂತೆ ಲಿಂಗದ ಚೇತನವಿನ್ನೂ ಅಂಗದಲ್ಲಿ ಲಯ ಆಗಿಲ್ಲ. ಎರಡು ಒಂದು ಆಗ್ಬೇಕದು. ಹೌದಾ? ಅಂಗ ಹೋಗಿ ಲಿಂಗ ಆಗ್ಬೇಕಂದ್ರೆ ಲಿಂಗದ ಕಳೆ ಅಂಗದೊಳಗೆ ಬೆರ್ತು ಹೋಗ್ಬೇಕು, ಅಂದಾಗ ಅದು ಲಿಂಗ ಅನಿಸ್ಕೋತೈತಿ. ಆದಿನ್ನೂ ಲೀ ಆಗಿಲ್ಲ, ಲಿಂಗಾಂಗ ಸಮರಸ ಸಮನಿಸಿಲ್ಲ. ಈ ಮಾತಿನ ಮಾಲೆಯ ಬೊಮ್ಮವೇತರದು. ಈ ಲಿಂಗಾಂಗ ಸಮರಸ ಸಮನಿಸದೆ ಬರೀ ಮಾತಿನೊಳಗಿನ ಲಿಂಗಾಂಗ ಸಾಮರಸ್ಯ ಸಾಧಿಸಿದ ಸ್ವಯಲಿಂಗದ ಮಾತನಾಡಿದರೆ ಅದಕ್ಕೇನರ್ಥ? ಇನ್ನೂ ಅದನ್ನು ಸಮನಿಸೇ ಇಲ್ಲ. ಅದನ್ನು ಮಾತಾಡ್ಕೊಂಡು ನಾವು ಅನ್ನಂಗಿಲ್ಲ, ಇನ್ನೂ ಏನು ಮಾಡಂಗಿಲ್ಲ, ನಾವು ಹೇಳ್ಕೊಂತ ಹೋಗಿರ್ತೀವಲ್ಲ ಹಂಗದು. ಹಂಗೆ ಅದಕ್ಕೇನು ಅರ್ಥ? ಅದು ಮಾತಿನ ಅದ್ವೈತವಷ್ಟೇ, ಮಾತಿನೊಳಗಷ್ಟ ಅದ್ವೈತ, ಮಾತಿನೊಳಗಷ್ಟ ಅದ್ವೈತ. ಮುಂದೆ ಈ ರೀತಿ ಕಾಯಭಕ್ತನಾದರೆ ಭ್ರಷ್ಟಾಚಾರವಿರಬೇಕು. ಕಾಯಭಕ್ತನಾದರೆ ಭ್ರಷ್ಟಾಚಾರವಿರಬೇಕು. ಬಂದ ಶರಣರನ್ನು ಭೃತ್ಯಭಾವದಿಂದ ಬರಮಾಡಿಕೊಳ್ಳುವ ಭ್ರಷ್ಟಾಚಾರವಿರಬೇಕು. ಮನೆಗೆ ಬಂದವ್ರು ನಾವು ಹೆಂಗೆ ಕರಿಬೇಕು ಅನ್ನೋದು ಕಲಿಬೇಕಿಲ್ಲ. ಬಂದವರೆಲ್ಲ ಜಂಗಮ ಸ್ವರೂಪಿಗಳಲ್ಲ, ಮನೆಗೆ ಬಂದಾರ ಅಂದ್ರೆ ಅಲ್ಲ, ಹೆಂಗೆ ಇರ್ಬೇಕು ಅನ್ನೋದು ಹೇಳಕತ್ತಾರ ಇಲ್ಲೇ. ಬರೀ ಅವರವರಷ್ಟೇ ಇರೋದಲ್ಲ, ಇಡೀ ಜಗತ್ತಿಗೆ ಕೊಟ್ಟ ಲೋಕ ಸಂದೇಶ ಇದು. ಲೌಕಿಕದ ಬದುಕಿನಲ್ಲಿ ನಾವು ಹೆಂಗೆ ಇರ್ಬೇಕು ಅನ್ನೋದು ಕಲಿಸಿಕೊಡಕ್ಕೆ ಭೃತ್ಯನ ಆಗಿರಬೇಕು. ಯಾರೇ ಬರಲಿ ನಮ್ಮ ಮನೆಗೆ, ಯಾರ ಸಣ್ಣವ್ರು ಬರಲಿ, ದೊಡ್ಡವ್ರು ಬರಲಿ, ಶ್ರೀಮಂತರು ಬರಲಿ, ಬಡವರು ಬರಲಿ, ಯಾರು ಬಂದ್ರೂ ಭೃತ್ಯಭಾವದಿಂದ ಸ್ವಾಗತ ಮಾಡಬೇಕು. ಇದು ಸಂದೇಶ. ಭ್ರಷ್ಟಾಚಾರಿಯಾಗಿರ್ಬೇಕು. ನಾವು ಇರ್ತೇವಿ ನೋಡ್ರಿ. ಒಬ್ರಿಗೊಂದು ಬಂದಾರಂದ್ರೆ ಒಬ್ರಿಗೊಂದು ಕಪ್ ಚಾನು ಮಾಡಿ ಕೊಡಂಗಿಲ್ಲ. ಇನ್ನು ಭಾಳ ನಮ್ಗೆ ಬೇಕಾದವ್ರು ಬಂದರೆ ಅವ್ರಿಗೆ ಊಟನೂ ಮಾಡಿಸಿ ಕಳಿಸ್ತೇವೆ. ಅದಿರಲಿ, ಭಾವದಲ್ಲಿ ಹೇಳಾಕತ್ತೇನೆ, ಭಾವದೊಳಗೆ ಈ ಭೇದ ಇರಬಾರ್ದು. ಊಟ ಮಾಡಿ ಕಳಿಸಿದ್ರೆ ನಮ್ಮವರು, ಹಂಗೆ ಕಳಿಸಿ ನಮ್ಮವರಲ್ಲ ಅಂತ ತಿಳ್ಕೊಬಾರ್ದು. ಬರಮಾಡಿಕೆಯಲ್ಲಿ ಭಾವ ಏನಾಯ್ತಲ್ಲ, ಭೃತ್ಯದಿಂದ ಕೂಡಿರ್ಬೇಕಂತ, ಅತ್ಯಂತ ವಿನಯಶೀಲವಾಗಿ ಕೂಡಿರ್ಬೇಕಂತ, ಅತ್ಯಂತ ವಿನಯಶೀಲರಾಗಿ. ಅದು ಬಸವಣ್ಣನ ನಾವು ಹಿಡ್ಕೊಂಡೇವಿ, ಬಸವ ತತ್ವವನ್ನು ಹಿಡ್ಕೊಂಡೇವಿ ಅಂದ್ರೆ ಭ್ರಷ್ಟಾಚಾರಿಗಳಾಗಿರ್ಬೇಕು ಫಸ್ಟ್. ಏನಾಗಿಲ್ಲ ಅಂದ್ರೂ ಭ್ರಷ್ಟಾಚಾರಿ. ನಿಮಗೊಂದು ವಚನ ಬಂದಿಲ್ಲ ಅಂದ್ರೂ, ಓದಾಕಾಗಿಲ್ಲ ಅಂದ್ರೂ, ಲಿಂಗಾರ್ಚನೆ ಮಾಡೋಕ್ಕಾಗಿಲ್ಲ ಅಂದ್ರೂ, ಹೌದಾ, ಏನು ಭೃತ್ಯನಾಗಿರ್ಲಿಕ್ಕಿರೋ ಪ್ರಯತ್ನ ಮಾಡಿರಿ. ಅತ್ಯಂತ ವಿನಯಶೀಲರಾಗಿರ್ಲಿಕ್ಕಿರೋ ಪ್ರಯತ್ನ ಮಾಡಿರಿ. ಇದಕ್ಕೇನು ಬೇಕು? ಭಾಳ ದೊಡ್ಡದು ಬೇಕನೇನ್ರಿ? ಭಾಳ ದೊಡ್ಡ ಗ್ರಂಥಗಳು ಬೇಕನ್ನ ನಮ್ಗೆ, ಮನೆಯೊಳಗೆ ಭಾಳ ದೊಡ್ಡ ನಮ್ಗೆ ಶ್ರೀಮಂತಿಕೆ ಬೇಕನ, ಇದಕ್ಕೆ ಮತ್ತೇನೋ ಅಧಿಕಾರಗಳು ಬೇಕನ, ಅಂತಸ್ತು ಬೇಕನ. ನಾನು ಒಳಗೆ ಭ್ರಷ್ಟಾಚಾರಿ ಆಗಿ ಇರಲಿಕ್ಕೆ ಏನಾರ ಮತ್ತೆ ಹೆಚ್ಚಿಂದ ಏನಾರ ಬೇಕನ? ಇದಕ್ಕೆ ಏನು ಬೇಕಾಗಿಲ್ಲ ರೀ. ಬಾಗಿದ ತಲೆ ಮುಗಿದ ಕೈಯ ಅನ್ನೋದೇನಿತ್ತಲ್ಲ, ಭ್ರಷ್ಟಾಚಾರದ ಅತ್ಯಂತ ಉತ್ತುಂಗದ ಸ್ಥಿತಿ ಹೇಳ್ಯಾರ ಅವರು. ಉತ್ತುಂಗದ ಸ್ಥಿತಿ. ನಮ್ಮ ಮನೆಗೆ ಬಂದವ್ರನ್ನ ಹೊರಗೆ ಬಂದು ಅಟ್ಲೀಸ್ಟ್ ಗೇಟ್ ತೆಗೆದವ್ರ ಕಾರ್ ಹತ್ತಿ ಕಳಿಸುತ್ತಾನೋ ನಾವು ನಿಲ್ಲಂಗಿಲ್ಲ. ಹಂಗೆ ಕದ ಹಾಕ್ಕೊಂಡು ದಡ್ಡ ಅಂತ ಕದ ಹಾಕ್ಕೊಂಡು ಹೋಗ್ಬಿಡ್ತೇವೆ. ಅವ್ರು ಹೆಂಗೆ ಹೋದ್ರು ನೋಡಂಗಿಲ್ಲ ನಾವು. ಹೌದಲ್ಲ? ಒಂದು ಸಂಸ್ಕಾರ ಐತಲ್ಲ, ಮನೆಗೆ ಬಂದವ್ರನ್ನ ಅವ್ರು ಹೊರಗೆ ಹೋಗುವಾಗ ಅವ್ರು ಹೋಗುತ್ತಾನ ನಿಂತು
ಅವ್ರ ಗಾಡಿ ಮೇಲೆ ಬಂದಿದ್ರು ಗಾಡಿ ಮೇಲೆ, ನಡ್ಕೊತ ಬಂದಿದ್ರು ನಡ್ಕೊತ, ಕಾರ್ನೇ ಬಂದ್ರೆ ಕಾರ್ನೇ. ಅವ್ರು ಆ ಸ್ಥಳವನ್ನು ನಿರ್ಗಮಿಸ್ತನಾರ ಅವ್ರ ಜೊತೆ ಹೊರಗೆ ಬಂದು ನಿಂತು ಅವ್ರಿಗೆ ಹೇಳಿ ಬರ್ರಿಪ್ಪ ಅಂತ ಕೈ ಮುಗಿದು ಕಳಿಸುವಷ್ಟರ ನಮಗೆ ವ್ಯವಧಾನ ಇರಬೇಕಲ್ಲ. ಅದು ಭ್ರಷ್ಟಾಚಾರದ ಮೊದಲನೇ ಹೆಜ್ಜೆ. ಅದು ಅದನ್ನು ಮಾಡ್ತೇವೆ ನಾವು, ಮಾಡ್ತಾರೆ ಕೆಲವು ಜನ. ನಾನು ಭಾಳ ದೊಡ್ಡವ್ರ ಮನೆಗೆ ಹೋಗೇನಿ, ಭಾಳ ಸಣ್ಣ ಅಂದ್ರೆ ಅಂತಸ್ತಿನಲ್ಲಿ ದೊಡ್ಡವ್ರ ಮನೆಗೆ ಹೋಗೇನಿ, ಸಣ್ಣ ನನಗೆ ಆ ಅನುಭವ ಐತಿ. ನಾವೇನೋ ತಿಳ್ಕೊಂಡು ಹೋಗ್ತೀವಿ, ಭಾಳ ದೊಡ್ಡವರು ನಮ್ಮನ್ನೇನು ದಾದ ಮಾಡ್ತಾರಲ್ಲ, ಅತ್ಯಂತ ಭ್ರಷ್ಟಾಚಾರಿಗಳಾಗಿ ನಮ್ಮನ್ನು ಅವರು ಟ್ರೀಟ್ ಮಾಡ್ತಾರೆ, ಅತ್ಯಂತ ವಿನಯಶೀಲರಾಗಿ. ಎಲ್ಲಿವರೆಗೆ ಅಂತಂದ್ರೆ ನಾವು ಅವರು ಅವ್ರ ಮನೆ ವಾಕಲಿಂದ ಗೇಟಿಗೆ ಬರಾಕನೇ ಒಂದು 30-40 ಫೂಟ್ ಬೇಕು, 30-40 ಫೂಟ್. ಅವರು ಮನೆ ಸೈಟ 10 ಗುಂಟೆ 20 ಗುಂಟೆ ಇದ್ದು ಅಂದ್ರೆ ಅವರು ಮುಖ್ಯವಾಗಲಿಂದ ಗೇಟಿಗೆ ಬರಾಕನೇ 25 ಫೂಟ್ ಇದ್ರೂ ನಮ್ಮನ್ನು ಗೇಟ್ ತನ ಬಂದು ಗೇಟ್ ತೆಗೆದು ಕಾರ್ ಎತ್ತಿಸಿ ಹೋದವರು ಅದಾರ ದೊಡ್ಡವರು. ಅದು ಅತ್ಯಂತ ಉನ್ನತ ಹುದ್ದೆಯಲ್ಲಿದ್ದಕ್ಕಂಥವ್ರು, ರಾಜಕಾರಣದಲ್ಲಿ ಆತ ಇನ್ನೊಂದು ಅಂಥವ್ರು ಸಹಿತ ನಾವು ಭಾಳ ಸಣ್ಣವ್ರು ಅವ್ರ ಮುಂದೆ. ಅವರು ಬರೋ ಅವಶ್ಯಕತೆ ಇಲ್ಲ. ಅವರ ಅಂತಸ್ತಿಗೆ ಅವರು ಅಲ್ಲಿ ಅಲ್ತನ ಬಟ್ ಬಂದು ಹೋದ್ರಲ್ಲ, ಅದು ನಮ್ಮ ತಲೆಯೊಳಗೆ ಇನ್ನೂ ಉಳಿದೈತಿ. ಆ ವ್ಯಕ್ತಿಯ ಘನತೆ ಎಂಥದ್ದು ಅನ್ನೋದು ನಾವು ಅರ್ಥಕೋಬೇಕಲ್ಲ. ಇದು ಅವ್ರು ಹೇಳಾಕತ್ತಿದ್ದು ಏನು ಗೊತ್ತೇನ್ರಿ? ಇಲ್ಲೇ ಹೇಳಾಕ್ತಿದ್ದು, ಕಾಯಭಕ್ತನಾದರೆ ಭ್ರಷ್ಟಾಚಾರವಿರಬೇಕು. ನಾ ಭಕ್ತ ಅಂತ ಅನಿಸ್ಕೋಬೇಕಾಗಿತ್ತಂದ್ರೆ ನಾನು ಭ್ರಷ್ಟಾಚಾರಿಯಾಗೇ ಇರಬೇಕು. ನೀನು ಭ್ರಷ್ಟಾಚಾರಿಯ ಗುಣ ಅಳವಟ್ಟಿಲ್ಲ ಅಂತಂದ್ರೆ ನೀನು ಭಕ್ತ ಅಲ್ಲ ಅನ್ನೋಂಗಿದು. ತಿಳ್ಕೊಂಬಿಡ್ರಿ. ಇದು ಒಂದು ಸಂದೇಶ. ಕಾಯಭಕ್ತನಾದರೆ ಬಂದ ಶರಣನು ಭೃತ್ಯಭಾವದಿಂದ ಬರಮಾಡಿಕೊಳ್ಳುವ ಭ್ರಷ್ಟಾಚಾರವಿರಬೇಕು. ಪ್ರಾಣ ಜಂಗಮವಾದರೆ ಅರಿವಿರಬೇಕು. ಪ್ರಾಣ ಜಂಗಮ ಆಗೈತೆ ಅಂದ್ರೆ ಅರಿವಿರಬೇಕು, ನಿಜದ ಅರಿವು ನಮಗೆ ಅಳವಟ್ಟಿರಬೇಕು. ಕಾಯದ ಚೇತನವಾದ ಅಂತರಂಗದ ಪ್ರಾಣ ಜಂಗಮವಾದರೆ ಆ ಅಂತರಂಗದಲ್ಲಿ ಸ್ವಸ್ವರೂಪವೇ ತಾನಾದ ಅನುಭವದ ಅರಿವಿರಬೇಕು. ಆ ಅರಿವಿರಲಿಲ್ಲ ಅಂದ್ರೆ ಮುಗಿತಲ್ಲಿಗೆ. ಇಂತಿ ಭಕ್ತಿ ಜ್ಞಾನ ಉಳ್ಳವರಲ್ಲದೆ ಭಕ್ತರಲ್ಲ, ಶರಣರಲ್ಲ. ಇವ್ರನ್ನ ನಾವು ಇದು ಇಲ್ದವ್ರಿಗೆ ಅವ್ರಿಗೆ ಭಕ್ತರನ್ನಾಕೋ ಬರೋಂಗಿಲ್ಲ, ಶರಣನ. ಕೋಟಿಗೊಬ್ಬ ಭಕ್ತ, ಕೋಟಿಗೊಬ್ಬ, ಲಕ್ಷಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ಅಂತ ಸುಮ್ಮ ಹೇಳ್ಯಾರನ ಅವ್ರು. ಈ ಗುಣ ಇದ್ದವ್ರು ಎಲ್ಲೋ ಒಬ್ಬರು ಸಿಗ್ತಾರಂತ. ಈ ರೀತಿಯಾಗಿ ಬಾಹ್ಯಾಂಗದಲ್ಲಿ ಭಕ್ತಿ, ಅಂತರಂಗದಲ್ಲಿ ಅರಿವಿನ ಅನುಭವವಿಲ್ಲದವರು ಅವರು ಭಕ್ತರು ಅನ್ಸ್ಕೊಳಂಗಿಲ್ಲ, ಶರಣರು ಅನ್ಸ್ಕೊಳಂಗಿಲ್ಲ. ಹಿರಿಯರು ಬಂದರೆ ಇದರೆದ್ದು ಬಾರದವರ ಮನೆಗೆ. ಯಾರು ಬಂದು ನಿಂತಾರ ಅನ್ನೋದು ನೋಡ್ರಿ ಹೇಳಕ್ಕೆ. ಹಿರಿಯರು ಬಂದರೆ ಇದಿರೆದ್ದು ಬಾರದವರ ಮನೆಗೆ ಅಡಿಯಿಡವೆಂದು ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಕಾಡಿಯರು ಕೇಳ ಸಂಗನ ಬಸವಣ್ಣ. ಸ್ವಯಲಿಂಗದ ಅನುಭವ ಒಳಪಟ್ಟ ಹಿರಿಯ ಶರಣರು ಬಂದ ಕೂಡ್ಲೇನ ಎದ್ದು ಬಂದು ಎದುರುಗೊಳ್ಳಬೇಕಾಗಿತ್ತು ಅಂತ ಅವ್ರ ಸಂದೇಶ. ಹೌದಾ? ಎದುರುಗೊಂಡು ಬಂದು ಬರಮಾಡಿಕೊಳ್ಳದವರ ಮನೆಗೆ ನಾವು ಅಡಿ ಇಡುವುದಿಲ್ಲವೆಂದು ಅವ್ರು ಹೇಳಿದ್ರಲ್ಲ, ಅಡಿ ಇಡುವುದಿಲ್ಲ ಅಂತ. ಅದನ್ನು ಬಂದು ಇಲ್ಲಿ ಬಸವಣ್ಣವ್ರಿಗೆ ತಮ್ಮ ಮಾತಿನೊಳಗೆ ಯಾರು ಹಡಪದಪ್ಪಣ್ಣವ್ರು ಅಡಿ ಇಡುವುದಿಲ್ಲವೆಂದು ಮಹಾದ್ವಾರದಲ್ಲಿ ನಿಂತ ಶರಣರು ಕಾಡುತ್ತಿದ್ದಾರೆ. ನಾನು ಕಾಡಕತ್ತಾರವ್ರು. ಬಸವಪ್ರಿಯ ಕೂಡಲ ಚೆನ್ನ ಸಂಗನ ಶರಣರು ಹಿಂಗೆ ಹೇಳಿ ನನ್ನ ಕಾಡಕತ್ತಾರಪ್ಪ ಬಸವಣ್ಣ. ನಿಂತ ಶರಣರು ಏನನ್ನು ಕಾಡುತ್ತಿರುವರು. ಗುರುವೇ ಮುಂದೆ ಏನು ಮಾಡಲಿ ನಾನು ತೋರಿಸವಲ್ದು. ಅವ್ರು ನೋಡಿದ್ರೆ ಹಿಂಗನ್ನಾಕತ್ತಾರ, ನೀವು ನೋಡಿದ್ರೆ ಕರ್ಕೊಂಬರನ್ನಾಗ್ತಾರೆ. ನನಗೇನು ತಿಳಿವಲ್ದು. ಮುಂದೆ ಏನೆಂದು ಅಪ್ಪಣ್ಣನವರು ಬಸವಣ್ಣನವರಲ್ಲಿ ಅರಿಕೆ ಮಾಡಿಕೊಳ್ಳುವರು. ಇದಕ್ಕೆ ಬಸವಣ್ಣವರು ಮುಂದೆ ಏನು ಹೇಳ್ತಾರೆ ಹಡಪದಪ್ಪಣ್ಣವ್ರಿಗೆ ಅನ್ನೋದನ್ನು ನಾವು ಮುಂದಿನ ವಾರ ನೋಡೋಣಂತ. ಸರ್ವರಿಗೂ ಶರಣಾರ್ಥಿ. ಇದುವರೆಗೆ ಡಾಕ್ಟರ್ ಶಂಭು ಹೆಗ್ಡಾಳ್ ಅವರು ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 71 ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆಯನ್ನು ಕುರಿತು ತುಂಬ ಅದ್ಭುತವಾದ ಉಪನ್ಯಾಸವನ್ನು ನೀಡಿದ್ದಾರೆ. ಪ್ರಭುಗಳಂದರೆ ಜಂಗಮ ಪರ್ವತ, ಬಸವಣ್ಣ ಅಂದರೆ ಭಕ್ತಿ ವಾರಿಧಿ. ಎರಡು ಮಹಾಶಕ್ತಿಗಳ ಸಂಗಮದ ಇನ್ನೂ ನಾವು ಆ ಸಂಗಮದ ಸನ್ನಿವೇಶಕ್ಕೆ ಹೋಗಿಲ್ಲ. ಆದರೆ ಹಡಪದಪ್ಪಣ್ಣವರು ಅಲ್ಲಿ ಇಲ್ಲಿ ಓಡಾಡಿ ಹೇಳೋದು ನೋಡಿನಪ್ಪ ಅಂದ್ರೆ ಇದೊಂದು ಮನುಕುಲದ ಇತಿಹಾಸದೊಳಗೆ ಅಪೂರ್ವವಾದ ಕೌತುಕಮಯ ಘಟನೆ. ಇಲ್ಲಿ ಭಕ್ತಿ ವಾರಿಧಿ ಅಂದರೆ ಜಂಗಮ ಪರ್ವತ ಭಕ್ತಿ ವಾರಿಧಿ ಕೂಡ್ಕೊಳಕ್ಕೆ ಬಂದೈತಿ. ಇಂತಹ ಒಂದು ಸನ್ನಿವೇಶವನ್ನು ನಮ್ಮೆಲ್ಲರ ತನು ಮನ ತುಂಬಿ ನಮ್ಮನ್ನೇ ಮೈಮರುವಂಥ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಶಂಭು ಹೆಗ್ಡಾಳ್ ಗುರುಗಳಿಗೆ ಬಸವ ಸಮಿತಿ ಬೆಂಗಳೂರು, ಕಲಬುರಗಿ, ಧಾರವಾಡ ಮತ್ತು ಇಲ್ಲಿ ನೆರೆದ ಮತ್ತು ಅಂತರ್ಜಾಲ ವೀಕ್ಷಿಸಿದ ಎಲ್ಲ ಶರಣರ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ನಾಳೆ ಬಸವ ಸಮಿತಿ ಕಲಬುರಗಿಯಿಂದ ಲಿಂಗೈಕ ಶ್ರೀಮತಿ ಸಂಗಮ್ಮ
ಶಿವಶರಣಪ್ಪ ಕಡಗಂಟಿ ಸ್ಮರಣಾರ್ಥ ಅರಿವಿನ ಮನೆ 879ನೇ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಮಹಾಮಹಿಮ ಸಂಗನ ಬಸವಣ್ಣವರು. ಅನುಭಾವಿಗಳು ಶ್ರೀ ಮಹಾಂತೇಶ್ ಕುಂಬಾರ್. ವಿಷಯ ವ್ಯಕ್ತಿತ್ವ ವಿಕಸನದಲ್ಲಿ ಘಟಸ್ಥಲದ ಮಾರ್ಗ. ದತ್ತಿ ದಾಸೋಹಿಗಳು ಶ್ರೀ ಲಿಂಗರಾಜ್ ಪಾಟೀಲ್, ಶ್ರೀ ಸಿದ್ಧಲಿಂಗ ಪಾಟೀಲ್ ಹಾಗೂ ಪರಿವಾರ. ಸೋಮವಾರ ದಿನಾಂಕ 8/12/2025 6ಕ್ಕೆ ಬಸವ ಸಮಿತಿ ಬೆಂಗಳೂರು ಆನ್ಲೈನ್ ಅರಿವಿನ ಮನೆ ಕಾರ್ಯಕ್ರಮ. ಸೊಲ್ಲಾಪುರ ಸಿದ್ದರಾಮೇಶ್ವರ ವಿರಚಿತ ಬಸವ ಸ್ತೋತ್ರ ತಿವಿದಿ ಮುಂದುವರೆದ ಭಾಗ. ಅನುಭಾವ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು ಬೇಲಿಮಠ್ ಮಹಾಸಂಸ್ಥಾನ ಬೆಂಗಳೂರು. ಸಂಗೀತ ಸಂಯೋಜನೆ ಶ್ರೀ ರಾಜು ಎಮ್ಮಿಗನೂರು. ಗಾಯನ ಶ್ರೀ ರವೀಂದ್ರ ಸುರೇಗಾಮಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹೃದಯ ಶರಣ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ವೀಕ್ಷಿಸಿ ತಮ್ಮ ಬಂಧು ಮಿತ್ರರನ್ನು ವೀಕ್ಷಿಸಲು ಪ್ರೋತ್ಸಾಹಿಸಿ ಬಸವ ಸಮಿತಿಯ ಈ ಶರಣ ತತ್ವ ಪ್ರಚಾರದಲ್ಲಿ ಕೈ ಜೋಡಿಸಲು ವಿನಮ್ರವಾಗಿ ಪ್ರಾರ್ಥಿಸುತ್ತೇನೆ. ಇಲ್ಲಿ ನೆರೆದ ಹಾಗೂ ಅಂತರ್ಜಾಲ ತಾಣದಲ್ಲಿ ವೀಕ್ಷಿಸಿದ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣಾರ್ಥಿಗಳು. ಶರಣ ಬಂಧುಗಳೇ, ಶರಣ ಸಂಸ್ಕೃತಿಯಲ್ಲಿ ಬದುಕೋಣ, ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಶರಣ ಸಂಸ್ಕೃತಿಯನ್ನು ಬೆಳೆಸೋಣ, ಶರಣ ಸಂಸ್ಕೃತಿಯನ್ನು ಸಂರಕ್ಷಿಸೋಣ. ವಚನಮಂಗಲ ಶಿವಣ್ಣ ಕಿತ್ತೂರವರು. ಶ್ರೀ ಗುರು ಬಸವಲಿಂಗಾಯ ನಮಃ. ತನುವ ಬೇಡಿದಡೇವೆ ಮನವ ಬೇಡಿದಡೇವೆ, ತನುವ ಬೇಡಿದಡೇವೆ ಮನವ ಬೇಡಿದಡೇವೆ, ಧನವ ಬೇಡಿದಡೇವೆ ನಿಮ್ಮ ಶರಣರಿಗೆ, ತನುವ ಬೇಡಿದಡೇವೆ ತನವ ಬೇಡಿದಡೇವೆ, ಧನವ ಬೇಡಿದಡೇವೆ ನಿಮ್ಮ ಶರಣರಿಗೆ. ಎನಗೆ ಬೇಕೆಂಬ ಭಾವ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ, ಘನ ಮಹಿಮ ನಿಮ್ಮ ಶರಣರ ಪಾದದಾಣೆ, ತನುವ ಬೇಡಿದಡೇವೆ ಮನವ ಬೇಡಿದಡೇವೆ, ತನುವ ಬೇಡಿದಡೇವೆ ಮನವ ಬೇಡಿದಡೇವೆ, ಧನವ ಬೇಡಿದಡೇವೆ ನಿಮ್ಮ ಶರಣರಿಗೆ. ಮನವಚನ ಕಾಯದಲ್ಲಿ, ಮನವಚನ ಕಾಯದಲ್ಲಿ ನೀನಲ್ಲದೆ ಮತ್ತೊಂದನರಿಯೇ ಕೂಡಲ ಸಂಗಮ ದೇವಾ, ತನುವ ಬೇಡಿದಡೇವೆ ಮನವ ಬೇಡಿದಡೇವೆ, ತನುವ ಬೇಡಿದಡೇವೆ ಮನವ ಬೇಡಿದಡೇವೆ, ಧನವ ಬೇಡಿದಡೇವೆ ನಿಮ್ಮ ಶರಣರಿಗೆ. ತನುವ ಬೇಡಿದಡೇವೆ ತನುವ ಬೇಡಿದಡೇವೆ, ತನುವ ಬೇಡಿದಡೇವೆ ಮನವ ಬೇಡಿದಡೇವೆ, ಧನವ ಬೇಡಿದಡೇವೆ ನಿಮ್ಮ ಶರಣರಿಗೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ 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 ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ಜಂಗಮ ಬಸವಾಯ ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ,
पादोदक बसवाय नमः प्रसाद बसवाय नमः चिन्निधि बसवाय नमः चिन्नाद बसवाय नमः चिद्बिन्दु बसवाय नमः चित्कल बसवाय नमः चिदङ्ग बसवाय नमः निष्प्रपञ्च बसवाय नमः निरञ्जन बसवाय नमः निर्गुण बसवाय नमः नित्यतृप्त बसवाय नमः अकार बसवाय नमः उकार बसवाय नमः मकार बसवाय नमः नकार बसवाय नमः मकार बसवाय नमः शिकार बसवाय नमः वकार बसवाय नमः यकार बसवाय नमः ओंकार बसवाय नमः ह्रींकार बसवाय नमः संगमेश्वर बसवाय नमः प्रत्यक्ष कपिल सिद्ध मल्लिकार्जुन बसवाय नमो नमः। ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ತನುವಿನಲ್ಲಿ ಹುಸಿ ತುಂಬಿ ಮನ
ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯೊಡೆಯ ಇಲ್ಲ ಇಲ್ಲ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ.